ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ ನಾವು ಡಿಸ್ಕಷನ್ ಮಾಡ್ತಕ್ಕಂಥದ್ದು ವಿಲೇಜ್ ಅಕೌಂಟೆಂಟ್ ರಿಲೇಟೆಡ್ ಆಗಿರ್ಬೋದು, ಅಥವಾ BMTC ಸಂಬಂಧಪಟ್ಟಂಗ ಆಗಿರ್ಬೋದು, ಅಥವಾ ಲ್ಯಾಂಡ್ ಸರ್ವೇಯರ್ ಅಂತ ಏನಿದೆ ಅದಕ್ಕಾಗಿರ್ಬೋದು, ಅಥವಾ ಇನ್ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಕರೆದಿದಾರಲ್ಲ ಅವುಗಳ ನೋಟಿಫಿಕೇಶನ್ ಸಂಬಂಧಪಟ್ಟಂಗ ಆಗಿರ್ಬೋದು, ಅಥವಾ PDO, PSI ಮತ್ತು KS ಎಲ್ಲವನ್ನ ತಲ್ಲಿಟ್ಕೊಂಡು ಪ್ರಮುಖವಾಗಿರ್ತಕ್ಕಂತಹ ಅಂಶಗಳು, ಸ್ಪೆಷಲಿ ಕರ್ನಾಟಕದ ಕಿರು ಪರಿಚಯ. ಸೊ ಭೌಗೋಳಿಕವಾಗಿ ನಾವು ಹೆಂಗ್ ಭಾರತದ ಭೂಗೋಳ ಶಾಸ್ತ್ರ ಅಂತ ಹೇಳಿ ಭಾರತಕ್ಕೆ ಸಂಬಂಧಪಟ್ಟಂಗಿರ್ತಕ್ಕಂತಹ ಬೇಸಿಕ್ ಕಾನ್ಸೆಪ್ಟ್ ಗಳನ್ನ ಆಡ್ ಮಾಡ್ಕೊತಾ ಹೋಗ್ತೇವೆ, ನೋಡ್ತಾ ಹೋಗ್ತೇವೆ. ಅದೇ ರೀತಿ ನಮ್ಮ ಕರ್ನಾಟಕ ಸಂಬಂಧಪಟ್ಟಂಗೆ ಪರಿಚಯ ಕೂಡ ನಮ್ಗೆ ಬಹಳಷ್ಟು ಇಂಪಾರ್ಟೆಂಟ್. ಇತ್ತೀಚೆಗೆ ನಮ್ಮ ಒಂದು ಸಿಲೆಬಸ್ ಕಾಪಿಯನ್ನು ನೋಡಿದ್ರೆ ಅತಿ ಹೆಚ್ಚು ಯಾವ್ದನ್ನ ಮೆನ್ಷನ್ ಮಾಡಿದ್ರೆ ಭಾರತದ ಸಂಬಂಧಿತ ಕರ್ನಾಟಕದ ಭೂಗೋಳ ಶಾಸ್ತ್ರ ಅಂತ ಮೆನ್ಷನ್ ಮಾಡಿದಾನೆ. ಸೊ ಹಾಗಾಗಿ ಭಾರತದ ಸಂಬಂಧಿತವಾಗಿರ್ತಕ್ಕಂಥ ಕರ್ನಾಟಕದ ಭೂಗೋಳ ಶಾಸ್ತ್ರ ಅಂತಂದಾಗ ಕರ್ನಾಟಕ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲವಷ್ಟು ಜಿಯೋಗ್ರಾಫಿಕಲ್ ಆಗಿ ಸಂಬಂಧಪಟ್ಟಂತೆ ಅಥವಾ ಭೌಗೋಳಿಕವಾಗಿ ಸಂಬಂಧಪಟ್ಟಂಗೆ ಕರ್ನಾಟಕಕ್ಕೆ ಏನೇನ್ ಕವರ್ ಆಗುತ್ತೆ ಅನ್ನೋದನ್ನ, ಅಥವಾ ಕರ್ನಾಟಕ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಒಂದು ಸಣ್ಣ ಕಿರು ಪರಿಚಯವನ್ನ ಈ ಕ್ಲಾಸ್ ಅಲ್ಲಿ ನಾನು ನಿಮಗೆ ಮಾಡ್ಕೊಡ್ತಾ ಇದ್ದೇನೆ. ಹಂಗಾದ್ರೆ ಸೊ ಕರ್ನಾಟಕ ರಾಜ್ಯದ ಐತಿಹಾಸಿಕ ಹಿನ್ನೆಲೆ ಏನಿದೆ, ಕರ್ನಾಟಕಕ್ಕೆ ಏನಂತ ಯಾವ ಒಂದು ವಿಷಯದಿಂದ ಕರ್ನಾಟಕ ಅಂತ ಹೇಳಿ ಹೆಸರು ಬರುತ್ತೆ, ಕರ್ನಾಟಕದಲ್ಲಿರ್ತಕ್ಕಂತಹ ಭೌಗೋಳಿಕ ಸ್ಥಾನಮಾನ ಏನಿದೆ, ಹೌದಾ, ಅಥವಾ ಅದರಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ನೃತ್ಯಗಳು ಯಾವ್ಯಾವ ಇದಾವೆ, ಇದು ಕರ್ನಾಟಕದಲ್ಲಿರ್ತಕ್ಕಂಥ ಬುಡಕಟ್ಟು ಸಮುದಾಯಗಳು ಯಾವಿದಾವೆ, ಸೊ ಕರ್ನಾಟಕದ ಪ್ರಮುಖ ನದಿಗಳು ಯಾವ್ಯಾವ ಇದಾವೆ, ಸೊ ಉತ್ತರಾಭಿಮುಖ ಅಂದ್ರೆ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು, ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಯಾವಿದಾವೆ. ಸೊ ಎಲ್ಲಾ ಪಾಯಿಂಟ್ಸ್ ಅನ್ನ ಈ ಒಂದ್ ಕ್ಲಾಸ್ ಒಳಗಡೆ ಇನ್ ಶಾರ್ಟ್ ಆಗಿ ನಾವು ನೋಡ್ತಾ ಬರೋಣ. ಹಂಗಾದ್ರೆ ಕರ್ನಾಟಕ ರಾಜ್ಯದ ಐತಿಹಾಸಿಕ ಹಿನ್ನೆಲೆ ಅಂತಂದಾಗ ಕರ್ನಾಟಕ ರಾಜ್ಯ, ಕರ್ನಾಟಕ ಅಂತ ಹೇಳಿ ಹೆಸರು ಬರೋಕ್ಕಿಂತ ಮುಂಚೆ ಏನಾಗಿತ್ತು ಅಂತಾರ ಮೈಸೂರಿನ ಒಡೆಯರ ಆಳ್ವಿಕೆ ಮಾಡ್ತಾ ಇರತ್ತೆ, ಮೈಸೂರು ಸಂಸ್ಥಾನ ಅಂತ ಆಗಿರತ್ತೆ, ಹೌದಾ. ಸೊ ಆಡಳಿತ ವಿಭಾಗಕ್ಕೆ ಅಥವಾ ಮೈಸೂರು ಅರಸರ ಒಡೆತನದಲ್ಲಿದ್ದಾಗ ಸೊ ದಕ್ಷಿಣದ 9 ಜಿಲ್ಲೆಗಳನ್ನ ಸೇರ್ಕೊಂಡು ಅವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ 1947 ಮೈಸೂರು ಪ್ರಾಂತ್ಯ ಅಂತ ಹೇಳ್ಬಿಟ್ಟು ಉಗಮ ಮಾಡ್ಕೊಂಡಿರ್ತಾರೆ, ಹೌದಾ, ಮೈಸೂರು ಪ್ರಾಂತ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಹಾಗಾದ್ರೆ ಇಲ್ಲಿ 1947 ಸ್ಪೆಷಲಿ 1947 ಏನಾಗುತ್ತೆ ಅಂತಂದ್ರೆ ಕರ್ನಾಟಕದ 9 ಜಿಲ್ಲೆಗಳು, ಸ್ಪೆಷಲಿ ದಕ್ಷಿಣದ 9 ಅಂದ್ರ ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂತಹ ಈ ಒಂದು 9 ಜಿಲ್ಲೆಗಳನ್ನ ಸೇರಿಸ್ಕೊಂಡು ಮೈಸೂರು ಸಂಸ್ಥಾನ ಅಥವಾ ಮೈಸೂರು ರಾಜ್ಯ ಅಂತ ಹೇಳ್ಬಿಟ್ಟು ಒಡೆಯರ್ ಏನ್ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಹೊಸದಾಗಿ ರೂಪಿಸ್ಕೊಂಡಿರ್ತಾರೆ, ಅಥವಾ ಉದಯವಾಗಿರುತ್ತೆ. ಹಂಗಾದ್ರೆ ಈ ಮೈಸೂರು ಪ್ರಾಂತ್ಯದಲ್ಲಿ ಕನ್ನಡಿಗರನ್ನ ಒಂದ್ ಮಾಡ್ಕೋಬೇಕು. ಕನ್ನಡಿಗರು ಏನಾಗಿರ್ತಾರೆ ಅಂದ್ರೆ ಎಲ್ಲಾ ಪ್ರಾಂತ್ಯಗಳು ಹರಿದು ಹಂಚೋಗಿರ್ತಾರೆ. ಅದು ಮುಂಬೈ ಪ್ರಾಂತ್ಯದೊಳಗಡೆ ಆಗಿರ್ಬೋದು, ಹೈದರಾಬಾದ್ ಪ್ರಾಂತ್ಯದೊಳಗಡೆ ಆಗಿರ್ಬೋದು, ಮದ್ರಾಸ್ ಪ್ರಾಂತ್ಯದೊಳಗಡೆ ಆಗಿರ್ಬೋದು, ಅಥವಾ ಕೊಡಗು ಪ್ರಾಂತ್ಯದಲ್ಲಿ ಆಗಿರ್ಬೋದು, ಹರಿದು ಹಂಚೋಗಿರುತ್ತೆ ಕರ್ನಾಟಕ. ಹರಿದು ಹಂಚೋಗಿರ್ತಕ್ಕಂತಹ ಕನ್ನಡಿಗರನ್ನ ಉಂಟು ಮಾಡೋದಕ್ಕ ಅಂದ್ರೆ ಒಂದು ಗೂಡ್ಸೋದಕ್ಕ ನಾವೇನಂತ ಕರಿತೀವಿ ಅಂತಾರೆ ಯುನಿಫಿಕೇಶನ್ ಆಫ್ ಕರ್ನಾಟಕ ಅಥವಾ ಕರ್ನಾಟಕದ ಏಕೀಕರಣ ಅಂತ ಕರಿತೀವಿ. ಸೊ ಕರ್ನಾಟಕ ಅಂದ್ರೆ ಏಕೀಕರಣ ಆದ ನಂತರ ಏನ್ ನಾವು ಹೆಸರಿಡ್ತೀವೋ ಅದಕ್ಕಿಂತ ಮುಂಚೆ ಏನಾಗಿರುತ್ತೆ ಅಂದ್ರೆ ವಿಶಾಲ ಮೈಸೂರು ರಾಜ್ಯ ಅಂತ ಸ್ಥಾಪನೆ ಆಗಿರುತ್ತೆ. ಹಂಗಾದ್ರೆ ಮೈಸೂರು ಈ ಒಂದು ಮುಂಬೈ ಪ್ರಾಂತ್ಯ ಆಗಿರ್ಬೋದು, ಹೈದರಾಬಾದ್ ಪ್ರಾಂತ್ಯ ಆಗಿರ್ಬೋದು, ಮದ್ರಾಸ್ ಪ್ರಾಂತ್ಯ ಆಗಿರ್ಬೋದು, ಕೊಡಗು ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿರ್ತಕ್ಕಂತ ಕನ್ನಡಿಗರನ್ನ ಒಂದು ಮಾಡ್ಕೊಂಡು ಅದಕ್ಕೆ ಏನಂತ ಹೆಸರು ಕೊಡ್ತಾರೆ ಅಂತಂದ್ರೆ ವಿಶಾಲ ಮೈಸೂರು ರಾಜ್ಯ ಅಂತ ಹೆಸರು ಕೊಡ್ತಾರೆ. ಯೂನಿಫಿಕೇಶನ್ ಆಫ್ ಕರ್ನಾಟಕ, ಕರ್ನಾಟಕದ ಏಕೀಕರಣ ಅಂತ ಹೇಳ್ತೀವಿ ಅವಾಗ ನಾವು. ಹಂಗಾದ್ರೆ ಅದಾದ ನಂತರ ಅದು ಕರ್ನಾಟಕ ಅಂತ ಹೇಳ್ಬಿಟ್ಟು ಹೆಸರು ಬಂದಿದ್ ಯಾವಾಗ ಅಂತ, ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ಹೇಳ್ಬಿಟ್ಟು ಮರುನಾಮಕರಣ ಮಾಡಿದ್ ಯಾವಾಗ ಅಂತಂದ್ರೆ 1973 ನವೆಂಬರ್ 1 ಏನ್ ಮಾಡ್ತಾರೆ ಅಂತಾರೆ ಕರ್ನಾಟಕವನ್ನ ಅಂದ್ರೆ ಮೈಸೂರು ರಾಜ್ಯ ಇದ್ದದನ್ನ ಕರ್ನಾಟಕ ಅಂತ ಹೇಳ್ಬಿಟ್ಟು ಮರುನಾಮಕರಣ ಮಾಡ್ತಾರೆ. ಸೊ ಹೆಸರು ಚೇಂಜ್ ಮಾಡಿದ ಯಾವಾಗ ಅಂದ್ರೆ 1973 ನವೆಂಬರ್ 1. ನಿಮ್ಗೆ ಗೊತ್ತು ನವೆಂಬರ್ 1 ನಾವೇನಂತ ಆಚರಣೆ ಮಾಡ್ತೀವಿ ಅಂತ ಕನ್ನಡ ರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ. ಹಂಗಾದ್ರೆ ಕರ್ನಾಟಕ ಎಂಬ ಹೆಸರನ್ನ ಸೂಚಿಸಕ್ಕಂತಾರೆ ಯಾರು? ಹಾಗಾದ್ರೆ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ಮರುನಾಮಕರಣ ಮಾಡ್ತಾರೆ. ಹಾಗಾದ್ರೆ ಕರ್ನಾಟಕನೇ ಅಂತ ಹೇಳ್ಬಿಟ್ಟು ಹೆಸರು ಸೂಚಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಕರ್ನಾಟಕ ಅನ್ನೋ ಪದವನ್ನ ಸೂಚಿಸಿರ್ತಕ್ಕಂಥ ಕವಿ ಯಾರು ಅಂತಂದ್ರ ಚದುರಂಗ ಅಂತಕ್ಕಂತಹ ಕವಿ. ಸೊ ಚದುರಂಗ ಅಂತಕ್ಕಂಥ ಕವಿ ಏನ್ ಮಾಡ್ತಾರೆ ಅಂತಾರೆ ಕರ್ನಾಟಕ ಅಂತ ಹೇಳ್ಬಿಟ್ಟು ಹೆಸರನ್ನ ಸಜೆಸ್ಟ್ ಮಾಡ್ತಾರೆ. ಹಾಗಾದ್ರೆ ಕರ್ನಾಟಕ ಅಥವಾ ಮೈಸೂರು ಸಂಸ್ಥಾನ ಇದ್ದಾಗ ಏನಾಗಿರುತ್ತೆ ಅಂತಂದ್ರೆ ಅರಮನೆ ಸತ್ಯಾಗ್ರಹ, ಅಂದ್ರೆ ಕರ್ನಾಟಕ ಅಂತ ಹೇಳ್ಬಿಟ್ಟು ಏನ್ ವಿಶಾಲ ಮೈಸೂರು ರಾಜ್ಯ ಇರುತ್ತೋ ಆ ಸಮಯದೊಳಗಡೆ ಏನಾಗುತ್ತೆ ಅಂತಾರ ಒಂದು ಅರಮನೆ ಸತ್ಯಾಗ್ರಹ ಅಂತ ಉಂಟಾಗಿರತ್ತ. ಈ ಅರಮನೆ ಸತ್ಯಾಗ್ರಹದ ನಾಯಕತ್ವವನ್ನ ಯಾರು ವಹಿಸ್ಕೊಂಡಿರ್ತಾರೆ ಅಂತಾರೆ KC ರೆಡ್ಡಿ ಅವರು ವಹಿಸ್ಕೊಂಡಿರ್ತಾರೆ. ಹಾಗಾದ್ರೆ ಯಾರು ಇವ್ರು KC ರೆಡ್ಡಿ ಅಂತಂದ್ರೆ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಆದವ್ರು ಯಾರು ಅಂತಾರೆ KC ರೆಡ್ಡಿ. ಬಹಳಷ್ಟು ಕನ್ಫ್ಯೂಷನ್ ಮಾಡ್ತಾನೆ. ಸೊ ಮೈಸೂರು ರಾಜ್ಯದ ಯಾರು, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು, ಈ ರೀತಿ ಬಹಳಷ್ಟು ಕನ್ಫ್ಯೂಷನ್ ಮಾಡ್ತಾನೆ. ಸೊ ಹಾಗಾಗಿ ನೆನಪಿಟ್ಕೊಡ್ರಿ, ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗಿದ್ದವ್ರು ಯಾರು ಅಂತಂದ್ರೆ KC ರೆಡ್ಡಿ ಅವರು. ಹೌದಾ, ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವ್ರು ಯಾರು ಅಂತಾರೆ KC ರೆಡ್ಡಿ ಅಂತ ಹೇಳ್ತೀವಿ. ಹಾಗಾದ್ರೆ ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲರು ಯಾರು? ನಿಮ್ಗೆ ಗೊತ್ತು, ರಾಜ್ಯಪಾಲರು ಇರ್ತಾರೆ, ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಇರ್ತಾರೆ. ಸೊ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಿಂದಾಗಿ ಯಾರಿದ್ರು ಅಂತಾರೆ KC ರೆಡ್ಡಿ ಅವರು ಇದ್ರು.
ಹಾಗಾದ್ರೆ ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲ ಯಾರು ಅಂತಾರ ಜಯ ಚಾಮರಾಜೇಂದ್ರ ಒಡೆಯರ್ ಅಂತ ಹೇಳ್ತೀವಿ. ಯಾರು ಅಂತಾರ ಜಯ ಚಾಮರಾಜೇಂದ್ರ ಒಡೆಯರ್. ಸೊ ಇವ್ರು ಏನಾಗಿರ್ತಾರೆ ಅಂತಾರ ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದವರು ಯಾರು ಅಂದ್ರ ಜಯ ಚಾಮರಾಜೇಂದ್ರ ಒಡೆಯರ್ ಅಂತ ಹೇಳ್ತೀವಿ. ಹಂಗಾದ್ರೆ ಏಕೀಕೃತ ವಿಶಾಲ ಮೈಸೂರು ರಾಜ್ಯ, ನಾನು ಅವಾಗ್ಲೇ ಹೇಳಿದೆ, ಹರಿದು ಹೋಗಿರ್ತಕ್ಕಂಥ ಕನ್ನಡಿಗರನ್ನ ಒಂದ್ ಮಾಡೋದಕ್ಕೆ ಕರ್ನಾಟಕದ ಏಕೀಕರಣ ಅಂತ ಹೇಳ್ತೀವಿ. ಏಕೀಕರಣ ಮೈಸೂರು ರಾಜ್ಯ ಅಂತ ಏನಿದೆನೋ ಆ ಏಕೀಕರಣ ವಿಶಾಲ ಮೈಸೂರಿನೊಳಗಡೆ ಆಗಿರ್ತಕ್ಕಂತ ಮೊದಲ ಮುಖ್ಯಮಂತ್ರಿ ಯಾರು ಅಂತಂದ್ರ ಏಕೀಕರಣ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂತಂದ್ರ ಎಸ್ ನಿಜಲಿಂಗಪ್ಪ ಅಂತ ಹೇಳ್ತೀವಿ. ಯಾರಿದ್ದಾರೆ ಅಂತಾರ ಎಸ್ ನಿಜಲಿಂಗಪ್ಪ. ಇಲ್ಲಿ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂದ್ರೆ ಕೆ.ಸಿ. ರೆಡ್ಡಿ. ಏಕೀಕೃತ ವಿಶಾಲ ಮೈಸೂರಿನ ಮೊದಲ ಮುಖ್ಯಮಂತ್ರಿ ಯಾರು ಅಂತಾರ ಎಸ್ ನಿಜಲಿಂಗಪ್ಪ. ಹಾಗಾದ್ರೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತಂದ್ರ ಡಿ ದೇವರಾಜ್ ಅರಸ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಹಿಂದುಳಿದ ವರ್ಗಗಳ ಆಯೋಗದ ನೇಕಾರ ಅಥವಾ ಹರಿಕಾರ ಅಂತ ಏನ್ ಕರಿತೀವಿ. ಸೊ ಡಿ ದೇವರಾಜ್ ಅರಸ್ ಅವ್ರು ಏನಾಗಿರ್ತಾರೆ ಅಂದ್ರೆ ಕರ್ನಾಟಕ ಅಂತ ಹೇಳ್ಬಿಟ್ಟು ಮರುನಾಮಕರಣ ಆದಾಗ ಇದಿರ್ತಕ್ಕಂತ ಮುಖ್ಯಮಂತ್ರಿ ಆಗಿರ್ತಾರೆ. ಹಂಗಾದ್ರೆ ಈ ಅವಧಿ ಒಳಗಡೆ ರಾಜ್ಯಪಾಲರು ಯಾರಾಗಿರ್ತಾರೆ ಅಂತಾರ ಮೋಹನ್ ಲಾಲ್ ಸುಖಾಡಿ ಅವರು ರಾಜ್ಯಪಾಲರಾಗಿರ್ತಾರೆ. ಅಂದ್ರೆ ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಏನಾಗಿರುತ್ತೋ ಈ ಅವಧಿ ಒಳಗಡೆ ಮುಖ್ಯಮಂತ್ರಿ ಆದವ್ರು ಯಾರು ಅಂತಂದ್ರ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಅವರು. ಅದೇ ರೀತಿ ರಾಜ್ಯಪಾಲರು ಯಾರಾಗಿರ್ತಾರೆ ಅಂತಾರ ಮೋಹನ್ ಲಾಲ್ ಸುಖಾಡಿ ಅವ್ರು ಏನಾಗಿರ್ತಾರೆ ಅಂತಾರ ಈ ಒಂದು ಕರ್ನಾಟಕದ ರಾಜ್ಯಪಾಲರಾಗಿರ್ತಾರೆ. ಸೊ ಹಾಗಾದ್ರೆ ಕರ್ನಾಟಕದ ಭೌಗೋಳಿಕ ಸ್ಥಾನಮಾನ ಏನಿದೆ, ಕರ್ನಾಟಕ ಯಾವ ಅಕ್ಷಾಂಶ ಮತ್ತು ರೇಖಾಂಶದ ವಿಭಾಗದೊಳಗಡೆ ಹಂಚಿಕೆ ಆಗಿದೆ ಅಂತ ನೋಡಿದಾಗ ಸೊ ಭೌಗೋಳಿಕ ಸ್ಥಾನಮಾನ ಅಂತ ಹೇಳ್ತೀವಿ. ಸೊ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ನೋಡಿದಾಗ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತಂದ್ರ 1,91,791 ಚದರ ಕಿಲೋಮೀಟರ್ ಅಂತ ಹೇಳ್ತೀವಿ. ಸೊ ಕರ್ನಾಟಕದ ಟೋಟಲ್ ಏನ್ ದಕ್ಷಿಣದಿಂದ ಉತ್ತರವರೆಗೆ ಆಗಿರ್ಬೋದು, ಪೂರ್ವದಿಂದ ಪಶ್ಚಿಮದವರೆಗೆ ಆಗಿರ್ಬೋದು, ಟೋಟಲ್ ಏರಿಯಾ ಎಷ್ಟೈತಿ, ಒಟ್ಟು ವಿಸ್ತೀರ್ಣ ಎಷ್ಟೈತಿ ಅಂತಂದ್ರೆ 1,91,791 ಚದರ ಕಿಲೋಮೀಟರ್ನಷ್ಟು ಏರಿಯಾವನ್ನ ಏನ್ ಮಾಡುತ್ತೆ ಅಂತಂದ್ರ ಈ ಒಂದು ಕರ್ನಾಟಕ ಆವರಿಸ್ಕೊಂಡಿದೆ. ಹಾಗಾದ್ರೆ ಎಷ್ಟನೆಯ ರಾಜ್ಯ ಭಾರತದಲ್ಲಿ ಅಂತಂದ್ರೆ ಕರ್ನಾಟಕ ಭಾರತದ 6ನೇಯ ದೊಡ್ಡ ರಾಜ್ಯ ಅಂತ ಹೇಳ್ತೀವಿ. ಹಾಗಾದ್ರೆ ದೇಶದ ಒಟ್ಟಾರೆ ವಿಸ್ತೀರ್ಣದೊಳಗಡೆ ಎಷ್ಟು % ಪಾಲನ್ನ ಕರ್ನಾಟಕ ಹೊಂದಿದೆ ಅಂತ ನೋಡಿದಾಗ 5.83% ಅಷ್ಟು ಪಾಲನ್ ಯಾರು ಹೊಂದಿದ್ದಾರೆ ಅಂತ ನಮ್ಮ ಕರ್ನಾಟಕ ಹೊಂದಿದೆ. ಹೌದಾ? ಸೊ ಹಾಗಾದ್ರೆ ಟೋಟಲ್ ನಮ್ಮ ಭಾರತದ ವಿಸ್ತೀರ್ಣದೊಳಗಿಂದು ಎಷ್ಟು % ಕರ್ನಾಟಕದ ಪಾಲಾಗಿದೆ ಅಂತಂದ್ರೆ 5.83% ಅಷ್ಟು ಕರ್ನಾಟಕದ ಪಾಲಾಗಿದೆ. ಹಂಗಾದ್ರೆ ಯಾವ ಅಕ್ಷಾಂಶ ಮತ್ತು ರೇಖಾಂಶದ ಮಧ್ಯ ಬರ್ತತಿ ಅಂತಂದ್ರೆ ಕರ್ನಾಟಕವು 11.31 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 18.45 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೂ ಏನಾಗುತ್ತೆ ಅಂತ ವಿಸ್ತರಿಸಿಕೊಂಡಿದೆ. ಹಾಗಾದ್ರೆ ಇಲ್ಲಿ ಯಾವ ರೇಖಾಂಶಗಳ ಮಧ್ಯ ಅಂತಂದ್ರೆ 74.12 ಡಿಗ್ರಿ ಪೂರ್ವ ರೇಖಾಂಶದಿಂದ 78.40 ಡಿಗ್ರಿ ಈ ಒಂದು ಪೂರ್ವ ರೇಖಾಂಶದವರೆಗೂ ಏನಾಗಿದೆ ಅಂತಂದ್ರ ಹಮ್ಮಿಕೊಂಡಿದೆ. ಆದ್ರೆ ನಿಮ್ಗೆ ಗೊತ್ತು ಅಕ್ಷಾಂಶಗಳು ಅಂತಂದಾಗ ಸೊ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರ್ತಕ್ಕಂತಹ ಕಾಲ್ಪನಿಕ ರೇಖೆಗಳಂದ್ರೆ ಇಮ್ಯಾಜಿನರಿ ಲೈನ್ಸ್ ಅಂತ ಏನ್ ಹೇಳ್ತೀವಿ, ಅಕ್ಷಾಂಶಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನ ನಾವೇನಂತ ಕರಿತೀವಿ ಅಂತಂದ್ರ ಸೊ ಇವುಗಳೇನಾಗಿರ್ತಾವ ಅಂತಾರ ಅಕ್ಷಾಂಶಗಳಾಗಿರ್ತವೆ. ಸೊ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನ ಅಕ್ಷಾಂಶಗಳು ಅಂತ ಕರೆದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರ್ತಕ್ಕಂತಹ ಕಾಲ್ಪನಿಕ ರೇಖೆಗಳನ್ನ ನಾವೇನಂತ ಕರಿತೀವಿ ಅಂತಾರ ರೇಖಾಂಶಗಳು ಅಂತ ಹೇಳ್ತೀವಿ. ಸೊ ಈ ಎರಡು ಅಕ್ಷಾಂಶ ಮತ್ತು ರೇಖಾಂಶಗಳ ಮಧ್ಯೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಕರ್ನಾಟಕ ಹಂಚಿಕೆ ಆಗಿದೆ. ಹೌದಾ? ಸೊ ಹಂಗಾದ್ರೆ ಇದನ್ ಬಿಟ್ಟು ನಮ್ಗೆ ಏನ್ ಇಂಪಾರ್ಟೆಂಟ್ ಭೌಗೋಳಿಕ ಸ್ಥಾನಮಾನ ಅಂತಂದಾಗ ಕರ್ನಾಟಕದ ತುತ್ತ ತುದಿಗಳು ಯಾವಿದಾವೆ, ನಾವು ಭಾರತ ತುತ್ತ ತುದಿಗಳನ್ನ ನಾವು ನೋಡ್ತೀವಿ. ಹೌದಾ? ಭಾರತ ತುತ್ತ ತುದಿ ಅಂತಾಗ ಉತ್ತರ ತುದಿ ಯಾವ್ದು ಅಂತಾರ ಇಂದಿರಾ ಕೋಲ್ ಅಂತ ಏನ್ ಹೇಳ್ತೀವಿ, ದಕ್ಷಿಣ ತುದಿ ಅಂತಂದಾಗ ಇಂದಿರಾ ಪಾಯಿಂಟ್ ಅಂತ ಹೇಳ್ತೀವಿ. ಹೌದಾ? ಸೊ ಪೂರ್ವದ ತುದಿ ಅಂತಂದಾಗ ಅರುಣಾಚಲ ಪ್ರದೇಶದ ಕಿಬಿತು ಅಂತ ಅಂದ್ರೆ ಇದು ಒಂದು ಪೂರ್ವ ತುದಿ ಅಂದಾಗ ಅರುಣಾಚಲ ಪ್ರದೇಶದ ಕಿಬಿತು ಅಂತ ಹೇಳ್ತೀವಿ. ಪಶ್ಚಿಮ ತುದಿ ಅಂದಾಗ ಯಾವ್ದು ಅಂದ್ರೆ ಗುಜರಾತ್ ನ ಸರ್ಕ್ರಿಸ್ ಜಿಲ್ಲೆಯ ಗೋಹಾರ್ಮತಿ ಅಂತ ಹೇಳ್ಬಿಟ್ಟು ಭಾರತದ ತುತ್ತ ತುದಿಗಳನ್ನ ಹೆಂಗ್ ನೋಡ್ತೀವೋ ಅದೇ ರೀತಿ ಕರ್ನಾಟಕದ ತುತ್ತ ತುದಿಗಳನ್ನ ನೋಡಿದಾಗ ಕರ್ನಾಟಕದ ತುತ್ತ ತುದಿಗಳನ್ನ ನೋಡಿದಾಗ ಕರ್ನಾಟಕದ ಉತ್ತರ ತುದಿ ಯಾವುದು ಅಂತ ನೋಡಿದ್ರೆ ಹೌದಾ, ಕರ್ನಾಟಕದ ಉತ್ತರ ತುದಿ ಯಾವುದು ಅಂತಂದ್ರ ಬೀದರ್ ಜಿಲ್ಲೆಯಲ್ಲಿ ಬರುತ್ತೆ. ಸೊ ಬೀದರ್ ಜಿಲ್ಲೆಯ ಮುಖೇಡ ಅಂತಕ್ಕಂಥದ್ದು ಏನಾಗುತ್ತೆ ಅಂತ ಕರ್ನಾಟಕದ ತುತ್ತ ತುದಿ ಉತ್ತರದ ತುದಿ ಯಾವುದು ಅಂತಂದ್ರ ಬೀದರ್ ಜಿಲ್ಲೆಯ ಮುಖೇಡ ಅಂತಕ್ಕಂಥದ್ದು. ಸೊ ಉತ್ತರ ತುದಿ ಯಾವುದು ಅಂತಾರ ಬೀದರ್ ಜಿಲ್ಲೆಯ ಮುಖೇಡ. ಹಾಗಾದ್ರೆ ದಕ್ಷಿಣದ ತುದಿ ಯಾವುದು ಅಂತಾರ ಚಾಮರಾಜನಗರ ಅಂತ ಹೇಳ್ತೀವಿ. ಹೌದಾ? ದಕ್ಷಿಣ ತುದಿ ಯಾವುದು ಅಂತಂದ್ರ ಚಾಮರಾಜನಗರ ಅಂತ ಹೇಳ್ತೀವಿ. ಹಾಗಾದ್ರೆ ಪೂರ್ವದ ತುದಿ ಯಾವುದು ಅಂದ್ರೆ ಕೋಲಾರ ಜಿಲ್ಲೆಯ ಮುಳುಬಾಗಿಲು ಅಂತ ಹೇಳ್ತೀವಿ. ಪೂರ್ವದ ತುದಿ ಯಾವುದು ಅಂತಾರ ಈ ಒಂದು ಕೋಲಾರ ಜಿಲ್ಲೆಯ ಮುಳುಬಾಗಿಲು ಅಂತಕ್ಕಂಥದ್ದು ಏನಾಗುತ್ತೆ ಅಂತಾರ ಪೂರ್ವ ತುದಿ ಆಗತ್ತೆ. ಹಾಗಾದ್ರೆ ಪಶ್ಚಿಮದ ತುದಿ ಯಾವುದು ಅಂತಾರ ಉತ್ತರ ಕನ್ನಡ ಜಿಲ್ಲೆಯ
ಕಾರವಾರ ಅಂತ ಏನ್ ಕರಿತೀವಿ, ಈ ಕಾರವಾರ ಏನಾಗುತ್ತೆ ಅಂತಂದ್ರ ಈ ಒಂದು ಕಾರವಾರ ಅಂತಕ್ಕಂಥದ್ದು ಪಶ್ಚಿಮದ ತುತ್ತ ತುದಿ ಆಗತ್ತ. ಹಾಗಾದ್ರೆ ಇಲ್ಲಿ ಉತ್ತರದ ತುದಿ ಅಂತಂದಾಗ ಬೀದರ್ನ ಮುಖೇಡ, ದಕ್ಷಿಣ ತುದಿ ಅಂತಂದಾಗ ಚಾಮರಾಜನಗರ, ನೆಕ್ಸ್ಟ್ ಯಾವ್ದು ಅಂದ್ರ ಪೂರ್ವದ ತುದಿ ಅಂತಂದಾಗ ಕೋಲಾರದ ಮುಳುಬಾಗಿಲು, ಆ ಕಡೆ ಪಶ್ಚಿಮ ತುದಿ ಅಂತಂದಾಗ ಯಾವ್ದು ಅಂತಾರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ. ಸೊ ಈ ನಾಲ್ಕು ಏನ್ ಮಾಡ್ತಿದ್ರ ಉತ್ತರ ತುದಿ, ದಕ್ಷಿಣ ತುದಿ, ಪೂರ್ವ ತುದಿ ಮತ್ತು ಪಶ್ಚಿಮ ತುದಿಗಳು ಅಂತ ಹೇಳ್ಬಿಟ್ಟು ನಾವು ನೋಡ್ತೇವೆ. ಹಾಗಾದ್ರೆ ಕರ್ನಾಟಕ ಒಟ್ಟು ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚ್ಕೊಂಡಿದೆ, ಹೌದಾ? ಸೊ ಇಲ್ಲಿ ಗಡಿ ವಿಭಾಗದೊಳಗಡೆ ಈ ಸೈಡ್ ಸರೌಂಡಿಂಗ್ ಏನ್ ಗಡಿ ವಿಭಾಗಗಳನ್ನ ಹಂಚ್ಕೊಂಡಿದೆನೋ, ಗಡಿ ವಿಭಾಗದ ರಾಜ್ಯಗಳು ಅಂತಂದಾಗ ಯಾವ್ಯಾವ ರಾಜ್ಯಗಳು ನೋಡ್ತೀವಿ ಅಂತಾರ, ಗೋವಾಕ್ ಹಂಚಿಕೆ ಆಗತ್ತೆ, ಮಹಾರಾಷ್ಟ್ರಕ್ಕೆ ಹಂಚಿಕೆ ಆಗಿದೆ, ತೆಲಂಗಾಣಕ್ಕೆ ಹಂಚಿಕೆ ಆಗಿದೆ, ಆಂಧ್ರ ಪ್ರದೇಶ ಜೊತೆ ಹಂಚಿಕೆ ಆಗುತ್ತೆ ಗಡಿ ಪ್ರದೇಶ. ಸೊ ತಮಿಳುನಾಡು, ಕೇರಳ ಜೊತೆ ಏನಾಗುತ್ತೆ ಅಂದ್ರೆ ಟೋಟಲ್ ಎಷ್ಟು ರಾಜ್ಯಗಳಿಗೆ ಅಂತಾರ 6 ರಾಜ್ಯಗಳಿಗೆ ಹಂಚಿಕೆ ಆಗಿದೆ. ಒಂದು ಈ ಸೈಡ್ ಏನಾಗುತ್ತೆ ಅಂತಂದ್ರ ಗೋವಾ ಜೊತೆ ಹಂಚಿಕೆ ಆಗಿರೋದು, ನೆಕ್ಸ್ಟ್ ಈ ಸೈಡ್ ಏನಾಗುತ್ತೆ ಅಂತಾರ ಮಹಾರಾಷ್ಟ್ರ ಜೊತೆ ಹಂಚಿಕೆ ಆಗಿದೆ, ಜೊತೆಗೆ ಯಾವ್ದು ಅಂದ್ರ ತೆಲಂಗಾಣ, ನೆಕ್ಸ್ಟ್ ಇಲ್ಲಿ ಆಂಧ್ರ ಪ್ರದೇಶ ಜೊತೆ. ಸೊ ಕೆಳಗ್ ಭಾಗಕ್ಕೆ ಬಂದ್ರೆ ಏನಾಗುತ್ತೆ ಅಂತಂದ್ರೆ ಕೇರಳ, ಮತ್ತೆ ಈ ಭಾಗಕ್ಕೆ ಬಂದ್ರೆ ಏನಾಗ್ತತಿ ಅಂದ್ರೆ ತಮಿಳ್ನಾಡು. 6 ರಾಜ್ಯಗಳ ಜೊತೆಗೆ ಹಂಚಿಕೆ ಆಗಿರೋದು ಯಾವ್ದು ಅಂತಂದ್ರ ನಮ್ಮ ಕರ್ನಾಟಕ. ಹಾಗಾದ್ರೆ ಕರ್ನಾಟಕ ಯಾವ ಒಂದು ಸಮುದ್ರವನ್ನ ಗಡಿ ಸಮುದ್ರ ಅಥವಾ ಗಡಿಯಾಗಿ ಹೊಂದೈತಿ ಅಂತಂದ್ರ ಪಶ್ಚಿಮಕ್ಕೆ, ಹೌದಾ? ಬಂಗಾಳ ಕೊಲ್ಲಿ ಇಲ್ಲಿ ನಮಗ್ ಟಚ್ ಆಗಂಗಿಲ್ಲ, ಹೌದಾ? ಸೊ ಇಲ್ಲಿ ಯಾವ್ದು ಅಂತಂದ್ರ ಪಶ್ಚಿಮಕ್ಕೆ ಬರ್ತಕ್ಕಂಥದ್ದು ಯಾವ್ದು ಅಂತಾರ ಅರಬ್ಬಿ ಸಮುದ್ರ ಅಂತ ಹೇಳ್ತು. ಸೊ ಅರಬ್ಬಿ ಸಮುದ್ರಕ್ಕೆ ಏನಾಗುತ್ತೆ ಅಂತಂದ್ರ ಇದು ಹಂಚಿಕೆ ಆಗುತ್ತೆ. ಅರಬ್ಬಿ ಸಮುದ್ರಕ್ಕೆ ಏನಾಗುತ್ತೆ ಅಂದ್ರ ಹಂಚಿಕೆ ಆಗಿರೋದು ಯಾವ್ದು ಅಂತಂದ್ರ ಈ ಒಂದು ಕರ್ನಾಟಕ. ಹಾಗಾದ್ರೆ 6 ರಾಜ್ಯಗಳ ಗಡಿ ಪ್ರದೇಶವನ್ನ ಗಡಿಯನ್ನ ಹಂಚ್ಕೊಂಡಿದೆ. ಜೊತೆಗೆ ಪಶ್ಚಿಮಕ್ಕೆ ಗಡಿಯಲ್ಲಿರ್ತಕ್ಕಂಥದ್ದು ಯಾವ ಸಮುದ್ರ ಇದೆ ಅಂತಂದ್ರ ಅರಬ್ಬಿ ಸಮುದ್ರ ಇದೆ. ಸೊ ಇಲ್ಲಿ ಅರಬ್ಬಿ ಸಮುದ್ರ ಬರುತ್ತೆ. ಅರಬ್ಬಿ ಸಮುದ್ರದ ಕರಾವಳಿ ತೀರಕ್ಕೆ ಹಂಚ್ಕೊಂಡಂಗ ಏನಾಗುತ್ತೆ ಅಂದ್ರೆ ಈ ಭಾಗದೊಳಗಡೆ ಪಶ್ಚಿಮ ಘಟ್ಟಗಳು ಬರ್ತಾವ, ಹೌದಾ? ಸೊ ಪಶ್ಚಿಮ ಘಟ್ಟಗಳು ಬರ್ತವೆ. ಹಂಗಾದ್ರೆ ಇನ್ನು ಭೌಗೋಳಿಕವಾಗಿ ನೋಡಿದ್ರೆ ಇನ್ನ ಈ ನಮ್ಮ ಒಂದು ಜನಸಂಖ್ಯೆ ಸಂಬಂಧಪಟ್ಟಂಗೆ ಕರ್ನಾಟಕದ ಜನಸಂಖ್ಯೆ ಬಗ್ಗೆ ಒಂದೆರಡು ಪಾಯಿಂಟ್ಸ್ ಮಾತಾಡ್ಬೇಕು ಅಂತಂದ್ರೆ, ಸೊ ಇಲ್ಲಿ ಎಸ್ ಇಲ್ಲಿ ನೋಡ್ತೀವಿ ಅಂದ್ರೆ ಕರ್ನಾಟಕವು ದೇಶದ ಒಟ್ಟು ಜನಸಂಖ್ಯೆಯ ಒಟ್ಟು ಜನಸಂಖ್ಯೆ ಅಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಒಟ್ಟು ಜನಸಂಖ್ಯೆ ಒಳಗಡೆ ಕರ್ನಾಟಕದ ಎಷ್ಟು ಅಂತಂದ್ರೆ 5.05% ನಷ್ಟಿದ್ದಾರೆ. ಕರ್ನಾಟಕದೊಳಗಡೆ ಎಷ್ಟಿದೆ ಅಂತಂದ್ರೆ 5.05% ಜನಸಂಖ್ಯೆಯನ್ನು ಯಾರು ಹೊಂದಿದ್ದಾರೆ ಅಂದ್ರೆ ಕರ್ನಾಟಕ ಹೊಂದಿದೆ. ಹಾಗಾದ್ರೆ ಜನಸಂಖ್ಯೆ ಆಧಾರದ ಮೇಲ್ಗಡೆ ಕರ್ನಾಟಕ ಎಷ್ಟನೇ ದೊಡ್ಡ ರಾಷ್ಟ್ರ ಅಂತ ನೋಡಿದ್ರೆ 8ನೇದು, ಭೂ ಪ್ರದೇಶದ ಆಧಾರದ ಮೇಲ್ಗಡೆ 6ನೇದು. ಸೊ ಇನ್ನ ನೆಕ್ಸ್ಟ್ ಈ ಒಂದು ಜನಸಂಖ್ಯೆ ಆಧಾರದ ಮೇಲ್ಗಡೆ ಎಷ್ಟನೇ ದೊಡ್ಡ ರಾಷ್ಟ್ರ ಅಂತಂದ್ರೆ 8ನೇಯ ದೊಡ್ಡ ರಾಷ್ಟ್ರ ಅಂತ ಹೇಳ್ತೀವಿ. ಹಾಗಾದ್ರೆ ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರತಕ್ಕಂಥದ್ದು ಯಾವ್ದು ಹಾಗಾದ್ರೆ ಜಿಲ್ಲೆಗಳು ಯಾವ್ದು ಅಂತಂದಾಗ ಮೊದಲನೇ ಪ್ಲೇಸ್ ಅಲ್ಲಿ ಬೆಂಗಳೂರು ನಗರ, 2ನೇದು ಯಾವ್ದು ಅಂತಾರ ಬೆಳಗಾವಿ, 3ನೇದು ಯಾವ್ದು ಅಂತಂದ್ರ ಮೈಸೂರು, ಹೌದಾ? ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರತಕ್ಕಂತಹ ಈ ಒಂದು ಜಿಲ್ಲೆಗಳು ಅಂತ ಹೇಳ್ತೀವಿ. ಇನ್ನ ಅತಿ ಕಡಿಮೆ ಜನಸಂಖ್ಯೆನ ಹೊಂದಿರತಕ್ಕಂತ ಜಿಲ್ಲೆಗಳು ಅಂತಂದಾಗ ಕೊಡಗು ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ರಾಮನಗರ ಆಗಿರ್ಬೋದು. ಸೊ ಅತಿ ಕಡಿಮೆ ಜನಸಂಖ್ಯೆನ ಹೊಂದಿರತಕ್ಕಂತಹ ಈ ಒಂದು ಜಿಲ್ಲೆಗಳು ಅಂತ ಹೇಳ್ತೀವಿ. ಹಂಗಾದ್ರೆ ಲಿಂಗಾನುಪಾತ ಸೆಕ್ಸ್ ರೇಷಿಯೋ ಅಂತ ಏನ್ ಹೇಳ್ತೀವಿ, ಹೌದಾ? ಅಂದ್ರೆ ಇಲ್ಲಿ ಸೆಕ್ಸ್ ರೇಷಿಯೋ ಅಥವಾ ಲಿಂಗಾನುಪಾತ ಅಂತಂದ್ರೆ ಒಂದು ಸಾವಿರ ಪುರುಷರಿಗಿರ್ತಕ್ಕಂಥ ಮಹಿಳೆಯರ ಪ್ರಮಾಣವನ್ನ ಲೆಕ್ಕ ಹಾಕೋದಕ್ಕೆ ನಾವೇನಂತ ಕರಿತೀವಿ ಅಂತಾರ ಲಿಂಗಾನುಪಾತ ಅಂತ ಹೇಳ್ತೀವಿ. ಹಾಗಾದ್ರೆ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರತಕ್ಕಂಥದ್ದು ಯಾವ್ದು ಅಂತಂದ್ರ ಉಡುಪಿ ಇದೆ, ನೆಕ್ಸ್ಟ್ 2ನೇದು ಕೊಡಗು ಇದೆ, 3ನೇ ಪ್ಲೇಸ್ ಅಲ್ಲಿ ಯಾವ್ದು ಅಂದ್ರ ದಕ್ಷಿಣ ಕನ್ನಡ. ಕರ್ನಾಟಕದೊಳಗಡೆ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರತಕ್ಕಂಥ ಜಿಲ್ಲೆಗಳು ಯಾವ್ದು ಅಂತಾರ ಮೊದಲನೇ ಜಿಲ್ಲೆ ಉಡುಪಿ, 2ನೇದು ಯಾವ್ದು ಅಂದ್ರ ಕೊಡಗು, 3ನೇದು ಯಾವ್ದು ಅಂದ್ರ ದಕ್ಷಿಣ ಕನ್ನಡ. ಹಾಗಾದ್ರೆ ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರತಕ್ಕಂತಹ ಜಿಲ್ಲೆ ಯಾವ್ದು ಅಂತಂದ್ರ ಮೊದಲೇದ್ದು ಬೆಂಗಳೂರು ನಗರ, 2ನೇದು ಬೆಂಗಳೂರು ಗ್ರಾಮಾಂತರ, 3ನೇದು ಯಾವ್ದು ಅಂತಂದ್ರ ಹಾವೇರಿ. ಕಡಿಮೆ ಲಿಂಗಾನುಪಾತನ ಹೊಂದಿರತಕ್ಕಂತಹ ಕರ್ನಾಟಕದ ಜಿಲ್ಲೆಗಳು ಅಂತಂದಾಗ ಮೊದಲೇದ್ದು ಮೊದಲೇದು ಯಾವ್ದು ಅಂದ್ರ ಬೆಂಗಳೂರು ನಗರ, 2ನೇದು ಬೆಂಗಳೂರು ಗ್ರಾಮಾಂತರ, 3ನೇದು ಯಾವ್ದು ಅಂತಾರ ಹಾವೇರಿ. ಸೊ ಇನ್ನೊಂದ್ಸತಿ ನೆನ್ಪಿಟ್ಕೊಡ್ರಿ. ಸೊ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂತ ಜಿಲ್ಲೆಗಳು ಅಂದಾಗ ಬೆಂಗಳೂರು ನಗರ, ಬೆಳಗಾವಿ ಮತ್ತು ಮೈಸೂರು. ಅತಿ ಕಡಿಮೆ ಜನಸಂಖ್ಯೆ ಅಂದಾಗ ಕೊಡಗು, ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಅಂತ ಹೇಳ್ತೀವಿ. ಲಿಂಗಾನುಪಾತದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂತ ಜಿಲ್ಲೆಗಳಂದಾಗ ಮೊದಲೇದು ಉಡುಪಿ, 2ನೇದು ಕೊಡಗು, ನೆಕ್ಸ್ಟ್ ಯಾವ್ದು ಅಂತ ದಕ್ಷಿಣ ಕನ್ನಡ. ಅತಿ ಕಡಿಮೆ ಲಿಂಗಾನುಪಾತ ಹೊಂದಿದಿರೋದು ಅಂದಾಗ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಹಾವೇರಿ ಅಂತ ಹೇಳ್ತೀವಿ. ಇನ್ನ ಕರ್ನಾಟಕದ ಸಾಕ್ಷರತೆಗೆ ಬಂದ್ರೆ ಸಾಕ್ಷರತೆ ಪ್ರಮಾಣಕ್ಕೆ ಬಂದ್ರೆ ಕರ್ನಾಟಕದ ಸಾಕ್ಷರತೆ ಪ್ರಮಾಣ ಎಷ್ಟೈತಿ ಅಂತ ನೋಡಿದ್ರೆ 75.36% ಅಷ್ಟಿದೆ. ಓಕೆ, ಕರ್ನಾಟಕದ ಸಾಕ್ಷರತೆ ಪ್ರಮಾಣ ಎಷ್ಟು ಅಂತಂದ್ರೆ 75.36% ನಷ್ಟು ಕರ್ನಾಟಕದ ಸಾಕ್ಷರತೆ ಪ್ರಮಾಣ ಇದೆ. ಹಂಗಾದ್ರೆ
ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ ಅಂತ ನೋಡಿದಾಗ ದಕ್ಷಿಣ ಕನ್ನಡ ಅಂತ ಹೇಳ್ತೀವಿ. ಅತಿ ಕಡಿಮೆ ಸಾಕ್ಷರತೆ ಹೊಂದಿರತಕ್ಕಂತ ಜಿಲ್ಲೆ ಯಾವುದು ಅಂತಾರ ಯಾದಗಿರಿ ಜಿಲ್ಲೆ. ಅತಿ ಹೆಚ್ಚು ಪುರುಷ ಸಾಕ್ಷರತೆನ ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತಂದ್ರ ಇದು ಅತಿ ಹೆಚ್ಚು ಪುರುಷ ಸಾಕ್ಷರತೆ ನಮ್ ಕರ್ನಾಟಕದ ಎಷ್ಟೈತಿ ಅಂತಂದ್ರ 82.9%. ಅದು ಕೂಡ ದಕ್ಷಿಣ ಕನ್ನಡದ ಇದೆ. ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರೋದು ದಕ್ಷಿಣ ಕನ್ನಡ. ಅತಿ ಕಡಿಮೆ ಸಾಕ್ಷರತೆ ಹೊಂದಿರೋದು ಯಾವುದು ಅಂತಂದ್ರ ಯಾದಗಿರಿ. ಆದ್ರೆ ಯಾದಗಿರಿ ಅವಾಗ 2011 ಸೊ ಇವಾಗ ನೆಕ್ಸ್ಟ್ ನೋಡೋಣ. ಸೊ ಯಾದಗಿರಿ ಕಡಿಮೆ ಸಾಕ್ಷರತೆ ಹೊಂದಿರೋದು. ಸೊ ಇನ್ನ ಪುರುಷ ಸಾಕ್ಷರತೆ ಎಷ್ಟಿದೆ ಕರ್ನಾಟಕದೊಳಗಡೆ ಅಂತಂದ್ರೆ 82.9% ನಷ್ಟು ಪುರುಷ ಸಾಕ್ಷರತೆ ಇದೆ. ಅದೇ ರೀತಿ ಮಹಿಳಾ ಸಾಕ್ಷರತೆಯ ಪ್ರಮಾಣ ಎಷ್ಟೈತಿ ಅಂತಂದ್ರ 68.2% ನಷ್ಟು ಯಾರ್ದಿದೆ ಅಂತಂದ್ರ ಮಹಿಳಾ ಸಾಕ್ಷರತೆಯ ಪ್ರಮಾಣ ಇದೆ. ಎಷ್ಟು ಅಂತಂದ್ರ ಮಹಿಳಾ ಸಾಕ್ಷರತೆಯ ಪ್ರಮಾಣ 68.2% ನಷ್ಟು ಮಹಿಳಾ ಸಾಕ್ಷರತೆಯ ಪ್ರಮಾಣ ಇದೆ. ಹಂಗಾದ್ರೆ ಈ ಸಾಕ್ಷರತೆಯನ್ನು ಹೊರತುಪಡಿಸಿದ್ರೆ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂತಹ ಬುಡಕಟ್ಟು ಜನಾಂಗಗಳು ಯಾವಿದಾವೆ? ಯಾವ ಬುಡಕಟ್ಟು ಜನಾಂಗಗಳು ಅತಿ ಹೆಚ್ಚಾಗಿ? ಭಾರತದಲ್ಲಿ ಕೂಡ ಸಾಕಷ್ಟು ಬುಡಕಟ್ಟು ಜನಾಂಗಗಳನ್ನ ನೋಡ್ತೀವಿ. ಸೊ ಅದೇ ರೀತಿ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂತಹ ಬುಡಕಟ್ಟು ಜನಾಂಗಗಳು ಯಾವುದು ಅಂತ ನೋಡಿದ್ರೆ, ಒಂದು ಸೋಲಿಗ ಅಂತ ಹೇಳ್ತೀವಿ, ಕುರುಬ, ಕುರುಬದೊಳಗಡೆ ಜೇನು ಕುರುಬ, ಕಾಡು ಕುರುಬ, ಬೆಟ್ಟದ ಕುರುಬ ಅಂತಿದ್ದಾರೆ. ಅದ್ರ ಕುರುಬ ಅಂತಕ್ಕಂಥದ್ದು ಅಷ್ಟು ಇಂಪಾರ್ಟೆಂಟ್ ನಮ್ ಕರ್ನಾಟಕ ಸಂಬಂಧಪಟ್ಟಂಗೆ. ಸೋಲಿಗ ಅಂತಕ್ಕಂಥ ಬುಡಕಟ್ಟು ಸಮುದಾಯ ಆಗಿರ್ಬೋದು, ಕುರುಬ ಅಂತಕ್ಕಂಥ ಬುಡಕಟ್ಟು ಸಮುದಾಯ ಆಗಿರ್ಬೋದು, ಸಿದ್ಧಿ ಆಗಿರ್ಬೋದು, ಹಕ್ಕಿ ಪಿಕ್ಕಿ ಆಗಿರ್ಬೋದು. ಸೊ ಇವಿಷ್ಟು ಬುಡಕಟ್ಟು ಸಮುದಾಯಗಳು ಎಲ್ಲಿ ಇಂಪಾರ್ಟೆಂಟ್ ಅಂದ್ರ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಬುಡಕಟ್ಟು ಜನಾಂಗಗಳು ಅಂತ ಹೇಳ್ತೀವಿ. ಸೊ ಸೋಲಿಗ, ಕುರುಬ, ಸಿದ್ಧಿ ಮತ್ತು ಹಕ್ಕಿ ಪಿಕ್ಕಿ ಅಂತ ಕರಿತೀವಿ. ಸೊ ಇವಿಷ್ಟು ಏನಾಗ್ತಾವ ಅಂದ್ರ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಬುಡಕಟ್ಟು ಜನಾಂಗಗಳು ಅಂತ ಹೇಳ್ತೀವಿ. ಹಂಗಾದ್ರೆ ಇನ್ನ ಕನ್ನಡ ಭಾಷೆಯ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ಹೌದಾ? ಸೊ ಕನ್ನಡ ಭಾಷೆ ಭಾರತದೊಳಗಡೆ ಏನಾಗತ್ತೆ ಅಂತಂದ್ರ ಕನ್ನಡ ಭಾಷೆಯು ಸೊ ಭಾರತ ಅಂದ್ರೆ 6 ಭಾಷೆಗಳೇನಾಗತ್ತೆ ಅಂತಾರ ಶಾಸ್ತ್ರೀಯ ಸ್ಥಾನಮಾನಗಳನ್ನ ಅದಾ. ಸೊ ಹಾಗಾದ್ರೆ ಶಾಸ್ತ್ರೀಯ ಸ್ಥಾನಮಾನಗಳನ್ನ ಪಡ್ಕೊಂಡಿದ್ದಾವೆ. ಹಾಗಾದ್ರೆ ಕನ್ನಡ ಭಾಷೆ ಕೂಡ ಏನಾಗುತ್ತೆ ಅಂತಾರ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡ್ಕೊಂಡಿರ್ತಕ್ಕಂಥ ಭಾಷೆ. ಹಂಗಾದ್ರೆ ತಮಿಳು ಭಾಷೆಗೆ ಯಾವಾಗ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಅಂತಂದ್ರೆ 2004 ಸಂಸ್ಕೃತ ಭಾಷೆಗೆ ಯಾವಾಗ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರೋದು ಅಂತಂದ್ರೆ ಈ ಒಂದು 2005 ಓಕೆ 2005 ಹಂಗಾದ್ರೆ ತೆಲುಗು ಭಾಷೆಗೆ ಯಾವಾಗ ಅಂದ್ರೆ 2008 ಕನ್ನಡ ಭಾಷೆಗೆ ಯಾವಾಗ ಅಂತಾರೆ 2008 ಮಲಯಾಳಂ ಭಾಷೆಗೆ ಯಾವಾಗ ಅಂದ್ರೆ 2013 ಅಂಡ್ ಒರಿಯಾ ಭಾಷೆಗೆ ಯಾವಾಗ ಅಂದ್ರೆ 2014 ಸೊ ಶಾಸ್ತ್ರೀಯವಾಗಿ ಸ್ಥಾನಮಾನವನ್ನ ಕಲ್ಪಿಸಿಕೊಡ್ಲಾಗಿದೆ ನಮ್ಮ ಭಾರತದೊಳಗಡೆ. ಸೊ ನಮ್ಮ ಭಾರತದೊಳಗಡೆ ಶಾಸ್ತ್ರೀಯ ಸ್ಥಾನಮಾನಗಳು ಅಂತ ಕನ್ನಡ ಕೂಡ ಏನಾಗುತ್ತೆ ಅಂದ್ರೆ ಆಡ್ ಆಗತ್ತೆ. ಹಾಗಾದ್ರೆ ಕನ್ನಡ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಪಡ್ಕೊಂಡಿರ್ತಕ್ಕಂಥದ್ದು ಯಾವಾಗ ಅಂದ್ರ 2008 ಶಾಸ್ತ್ರೀಯ ಸ್ಥಾನಮಾನವನ್ನ ಪಡ್ಕೊಳ್ಳುತ್ತೆ. ಯಾವಾಗ ಅಂದ್ರೆ 2008 ಇನ್ನ ಕರ್ನಾಟಕದ ಕೆಲವೊಂದಿಷ್ಟು ಸಂಕೇತಗಳ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಕರ್ನಾಟಕದ ರಾಜ್ಯ ಲಾಂಛನ ಯಾವುದು ಅಂತಂದ್ರ ಗಂಡ ಬೇರುಂಡ ಅಂತ ಹೇಳ್ತೀವಿ. ಇವನ್ ಕರ್ನಾಟಕದ ಪೊಲೀಸ್ ಸಿಸ್ಟಮ್ ಲಾಂಛನ ಕೂಡ ಯಾವುದು ಅಂತಾರ ಗಂಡ ಬೇರುಂಡನ ಇದೆ. ಸೊ ಲಾಂಛನ ಯಾವುದು ಅಂತಂದ್ರ ಗಂಡ ಬೇರುಂಡ ಅಂತ ಹೇಳ್ತೀವಿ. ಕರ್ನಾಟಕದ ರಾಜ್ಯದ ಸಂಕೇತಗಳಂತ ನೋಡಿದಾಗ ಲಾಂಛನ ಯಾವುದು ಅಂತಾರ ಗಂಡ ಬೇರುಂಡ ಅಂತಕ್ಕಂಥ ಲಾಂಛನವನ್ನ ನೋಡ್ತೀವಿ. ಇನ್ನ ನಮ್ಮ ಕನ್ನಡದ ಅಥವಾ ಕರ್ನಾಟಕದ ಹಾಡು ಯಾವುದು ಅಂತಂದಾಗ ಯಾವುದು ಅಂತಾರ ಜಯ ಭಾರತ ಜನನೀಯ ತನುಜಾತೆ. ಕುವೆಂಪು ಅವ್ರು ಬರೀತಾರೆ, ಹೌದಾ? ಸೊ ಕುವೆಂಪು ಅವ್ರು ಬರ್ದಿರ್ತಕ್ಕಂಥ ಜಯ ಭಾರತ ಜನನೀಯ ತನುಜಾತೆ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದ ಹಾಡು. ಸ್ಕೂಲ್ ಒಳಗಡೆ ಪ್ರೈಮರಿ ಸ್ಕೂಲ್ ಒಳಗಡೆ ರಾಷ್ಟ್ರಗೀತೆ ಮತ್ತು ಕರ್ನಾಟಕ ನಾಡಿಗೀತೆನ 2 ಹಾಡಿಸ್ತಿದ್ರು ಅವಾಗ. ಸೊ ಹಾಗಾಗಿ ಹಾಡು ಅಂತಂದಾಗ ಜಯ ಭಾರತ ಜನನೀಯ ತನುಜಾತೆ ಯಾರು ಬರೀತಾರೆ ಅಂತಾರ ಕುವೆಂಪು ಅವರು ಬರ್ದಿರ್ತಕ್ಕಂಥದ್ದು. ಸೊ ಅದು ಬಿಟ್ರೆ ನಮ್ಮ ಕರ್ನಾಟಕದ ನೃತ್ಯ ಯಾವುದು ಅಂತಂದಾಗ ಸಂಕೇತಗಳು ನಮ್ಮ ಕರ್ನಾಟಕದ ನೃತ್ಯ ಯಾವುದು ಅಂತಂದಾಗ ಯಕ್ಷಗಾನ ನೃತ್ಯ ಅಂತ ಹೇಳಿ ನಾವು ಹೇಳ್ತೀವಿ, ಹೌದಾ? ಯಾವುದು ಅಂತಂದ್ರೆ ಯಕ್ಷಗಾನ ಇಲ್ಲಿದೆ. ಸೊ ಯಕ್ಷಗಾನ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಯಕ್ಷಗಾನದಲ್ಲಿ ಮುಖ್ಯವಾಗಿ ಏನಾಗ್ತಾವು ಅಂತಂದ್ರೆ ಈ ಒಂದು ಮೂಡಲ ಪಾಯ ಆಗಿರ್ಬೋದು ಅಥವಾ ಪಡುವಲ ಪಾಯ ಅಂತ ಹೇಳ್ಬಿಟ್ಟು 2 ಟೈಪ್ಸ್ ಅನ್ನ ನಾವು ನೋಡ್ತೀವಿ. ಅದ್ರೊಳಗೆ ಮತ್ತೆ ಏನ್ ಮಾಡ್ತೀವಿ ಅಂತ ತೆಂಕುತಿಟ್ಟು ಮತ್ತು ಬಡಗತಿಟ್ಟು ಅಂತ ಹೇಳ್ಬಿಟ್ಟು ನಾವು ಟೈಪ್ಸ್ ಅನ್ನ ನೋಡ್ತೀವಿ, ಹೌದಾ? ಸೊ ಯಕ್ಷಗಾನ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ನೃತ್ಯ ಯಾವುದು ಅಂತಾರೆ ಯಕ್ಷಗಾನ. ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಹೂ ಯಾವುದು ಅಂತಂದ್ರ ಕಮಲ ಅಂತ ಹೇಳ್ತೀವಿ. ಕರ್ನಾಟಕ ರಾಜ್ಯ ಹೂ ಯಾವುದು ಅಂತಂದ್ರ ಕಮಲ ಅಂತಕ್ಕಂಥದನ್ನ ನೋಡ್ತೀವಿ. ಅದ್ರ ಜೊತೆ ನಮ್ಮ ಕರ್ನಾಟಕದ ಮರ ಅಂತ ಬಂದಾಗ ಯಾವ್ದು ಕೇಳ್ತೀವಿ ಅಂತಾರ ಶ್ರೀಗಂಧದ ಮರ, ಹೌದಾ? ಕರ್ನಾಟಕದ ಮರ ಯಾವುದು ಅಂತಾರ ಶ್ರೀಗಂಧದ ಮರ ಅಂತ ಹೇಳ್ತೀವಿ. ಜೊತೆಗೆ ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು ಅಂತ ಅಂದಾಗ ಆನೆ ಅಂತ ಹೇಳ್ತೀವಿ. ಅಂಡ್ ಪಕ್ಷಿ ಯಾವುದು ಅಂತಂದ್ರ ಇಂಡಿಯನ್ ರೋಲರ್ ಅಥವಾ ನೀಲಕಂಠ ಅಂತ ಹೇಳ್ತೀವಿ. ಸೊ ಕರ್ನಾಟಕದ ಪಕ್ಷಿ ಯಾವುದು ಅಂತ ಬಂದಾಗ ನೀಲಕಂಠ ಅಥವಾ ಇಂಡಿಯನ್ ರೋಲರ್ ಅಂತ ಹೇಳ್ತೀವಿ. ಒಂದು ಸೊ ನಮ್ಮ ಕರ್ನಾಟಕದ ರಾಜ್ಯ ಲಾಂಛನ ಯಾವುದು ಅಂದ್ರ ಗಂಡ ಬೇರುಂಡ ಅಂತ ಹೇಳ್ತೀವಿ. ಅಂಡ್ ಹಾಡು ಯಾವುದು ಅಂತಾರ ಜಯ ಭಾರತ ಜನನೀಯ ತನುಜಾತೆ, ಕುವೆಂಪು ಅವ್ರು ಬರೀತಾರೆ. ಸೊ ನೃತ್ಯ ಯಾವುದು ಅಂತಾರ ಯಕ್ಷಗಾನ.
ಜೊತೆಗೆ ಹೂ ಯಾವುದು ಅಂದ್ರೆ ನಮ್ಮ ರಾಜ್ಯ ಹೂ ಯಾವ್ದು ಅಂದಾಗ ಕಮಲ ಅಂತ ನೋಡ್ತೀವಿ. ಅಂಡ್ ರಾಜ್ಯದ ಮರ ಯಾವುದು ಅಂತಂದಾಗ ಶ್ರೀಗಂಧದ ಮರ. ಅಂಡ್ ಪ್ರಾಣಿ ಯಾವುದು ಅಂತಂದ್ರ ಆನೆ. ಪಕ್ಷಿ ಯಾವುದು ಅಂತ ಇಂಡಿಯನ್ ರೋಲರ್ ಅಥವಾ ನೀಲಕಂಠ ಅಂತ ಹೇಳ್ತೀವಿ. ಇನ್ನು ನಮ್ಮ ಕರ್ನಾಟಕ ಸಂಬಂಧಪಟ್ಟಂಗಿರ್ತಕ್ಕಂತಹ ಜಿಯೋಗ್ರಫಿಲಿ ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ನಾವ್ ಯಾವ್ದು ನೋಡ್ತೀವಿ ಅಂದ್ರೆ ಕರ್ನಾಟಕದ ನದಿಗಳ ವ್ಯವಸ್ಥೆಯನ್ನು ನೋಡ್ತೀವಿ. ಹಾಗಾದ್ರೆ ನಮ್ಮ ಕರ್ನಾಟಕದ ನದಿಗಳಂತ ಬಂದಾಗ ಸ್ಪೆಷಲಿ ನದಿಗಳು ಅಂತ ಬಂದಾಗ ನಾವು ಎರಡ್ ರೀತಿ ಡಿವೈಡ್ ಮಾಡ್ಕೋತೀವಿ. ಒಂದು ಪೂರ್ವಕ್ಕೆ ಹರಿತಕ್ಕಂತ ನದಿಗಳು, ಇನ್ನೊಂದು ಯಾವ್ದು ಅಂದ್ರೆ ಪಶ್ಚಿಮಕ್ಕೆ ಹರಿತಕ್ಕಂತ ನದಿಗಳು. ಸೊ ನದಿಗಳಲ್ಲಿ ಏನಾದ್ರು ಪೂರ್ವಾಭಿಮುಖವಾಗಿ ಅಂದ್ರೆ ಪೂರ್ವಕ್ಕೆ ಮುಖ ಮಾಡ್ಕೊಂಡು ಏನಾದ್ರು ಹರಿತಾ ಹೋಗ್ತಿತ್ತು ಅಂದ್ರೆ ಬಂಗಾಳ ಕೊಲ್ಲಿಯನ್ನು ಹೋಗಿ ಸೇರುತ್ತೆ. ಪಶ್ಚಿಮಕ್ಕೆ ಮುಖ ಮಾಡ್ಕೊಂಡು ಏನಾದ್ರು ಹರಿತಾ ಇತ್ತು ಅಂದ್ರೆ ಬಂದ್ಬಿಟ್ಟು ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ಹುಡ್ತಕ್ಕಂತ ನದಿಗಳಲ್ಲಿ ಕೆಲವೊಂದಿಷ್ಟು ನದಿಗಳು ಏನಾಗಿದಾವು ಅಂದ್ರ ಪೂರ್ವಾಭಿಮುಖಕ್ಕೂ ಹರಿತವೆ. ಇನ್ನು ಕೆಲವೊಂದಿಷ್ಟು ನದಿಗಳು ಏನಾಗ್ತಾವ ಅಂದ್ರ ಪಶ್ಚಿಮ ಅಭಿಮುಖವಾಗಿ ಹರಿತಕ್ಕಂತ ನದಿಗಳಿದಾವೆ. ಹಂಗಾದ್ರೆ ಈ ಒಂದು ಪೂರ್ವಕ್ಕೆ ಹರಿಯುವ ನದಿಗಳು ಅಂತಂದಾಗ ಯಾವ್ದು ನೋಡ್ತೀವಿ ಅಂದ್ರೆ ಕೃಷ್ಣ ಆಗಿರ್ಬೋದು, ಕಾವೇರಿ ನದಿ ಆಗಿರ್ಬೋದು, ತುಂಗಭದ್ರಾ ನದಿ ಆಗಿರ್ಬೋದು, ಪಾಲಾರ್ ನದಿ ಆಗಿರ್ಬೋದು, ಪೆಣ್ಣಾರ್ ನದಿ ಆಗಿರ್ಬೋದು. ಆಲ್ಮೋಸ್ಟ್ ಆಲ್ ಈ ನದಿಗಳು ಏನಾಗ್ತಾವ ಅಂತರ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಕೊಳ್ತಕ್ಕಂಥ. ಕೃಷ್ಣ ನದಿ ಏನಾಗುತ್ತೆ ಮಹಾಬಲೇಶ್ವರ ಹುಟ್ಕೊಳ್ಳುತ್ತೆ. ಕಾವೇರಿ ನದಿ ಅಂತಕ್ಕಂಥದ್ದು ಸ್ಪೆಷಲಿ ಬ್ರಹ್ಮಗಿರಿ ಬೆಟ್ಟದಲ್ಲಿ ತಲಕಾವೇರಿ ಅಂತ ಏನ್ ಹೇಳ್ತೀವಿ ಆ ಪ್ಲೇಸ್ ಒಳಗಡೆ ಹುಟ್ಕೊಳ್ಳುತ್ತೆ. ಆಲ್ಮೋಸ್ಟ್ ಆಲ್ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚಾಗಿ ನದಿಗಳು ಹುಟ್ಕೊಳ್ತವೆ. ಸೊ ಹಾಗಾದ್ರೆ ಈ ನದಿಗಳು ಏನಾಗ್ತವೆ ಕೃಷ್ಣ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ತುಂಗಭದ್ರಾ ಆಗಿರ್ಬೋದು, ಪಾಲಾರ್ ಆಗಿರ್ಬೋದು, ಪೆಣ್ಣಾರ್ ಆಗಿರ್ಬೋದು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಕೊಳ್ತವೆ. ಹುಟ್ಕೊಂಡ್ ಏನಾಗ್ತಾವ ಅಂದ್ರ ಪೂರ್ವಾಭಿಮುಖವಾಗಿ ಹರಿತಾ ಬರ್ತವೆ. ಹೌದಾ? ಸೊ ಈ ಕಡೆಯಿಂದ ಹರಿದ್ ಬಂದ್ ಏನಾಗ್ತತಿ ಅಂದ್ರ ಆಂಧ್ರ ಪ್ರದೇಶಕ್ಕೆ ಎಂಟ್ರಿ ಹಾಕೊಂಡು ನೆಕ್ಸ್ಟ್ ಬಂಗಾಳ ಕೊಲ್ಲಿ ಅಂತ ಏನ್ ಮುಂದೆ ಬರುತ್ತೋ ಬಂಗಾಳ ಕೊಲ್ಲಿಯನ್ನ ಸೇರ್ತವೆ. ಹಾಗಾದ್ರೆ ಪಶ್ಚಿಮಕ್ಕೆ ಹರಿತಕ್ಕಂತ ನದಿಗಳಂದ್ವಿ ಅಂದ್ರ ಪಶ್ಚಿಮ ಘಟ್ಟಗಳಲ್ಲಿ ಇಲ್ಲೇ ಹುಟ್ಕೊಳ್ತವೆ. ಸೊ ಈ ಭಾಗದ ಹುಟ್ಕೊಂಡ್ ಏನಾಗ್ತಾವ ಅಂತಾರ ಪಶ್ಚಿಮ ಅಭಿಮುಖವಾಗಿ ಹರಿದ್ಬಿಟ್ಟು ಅರಬ್ಬಿ ಸಮುದ್ರವನ್ನ ಸೇರ್ತವೆ. ಹಾಗಾದ್ರೆ ಪಶ್ಚಿಮಕ್ಕೆ ಹರಿತಕ್ಕಂತ ನದಿಗಳು ಯಾವಿದಾವು ಅಂದ್ರ ಶರಾವತಿ ನದಿ ಆಗಿರ್ಬೋದು, ನೇತ್ರಾವತಿ ನದಿ ಆಗಿರ್ಬೋದು, ಕಾಳಿ ನದಿ ಆಗಿರ್ಬೋದು, ಅಘನಾಶಿನಿ ನದಿ ಆಗಿರ್ಬೋದು, ಮಹದಾಯಿ ಅಥವಾ ಮಹದಾಯಿ ಅಂದ್ರೂ ಒಂದೇ, ಮಾಂಡೋವಿ ಅಂದ್ರೂ ಒಂದೇ. ನಾವು ಕರ್ನಾಟಕದೊಳಗಡೆ ಮಹದಾಯಿ ಅಂತ ಕರಿತೀವಿ. ಗೋವಾದೊಳಗಡೆ ಹೋದ್ರೆ ಯಾವ್ದು ಅಂತಂದ್ರ ಇದು ಮಾಂಡೋವಿ ಅಂತ ಕರೀತಾರೆ. ಮಹಾನದಿ ಬೇರೆ, ಮಹದಾಯಿ ಬೇರೆ. ಆಯ್ತಾ? ಮಹಾನದಿ ಬರೋದು ಒಡಿಸ್ಸಾದೊಳಗಡೆ. ಬಟ್ ನಾವು ಕರ್ನಾಟಕದೊಳಗಡೆ ಪಶ್ಚಿಮ ಘಟ್ಟದಲ್ಲಿ ಇರ್ತಕ್ಕಂಥ ಮತ್ತೊಂದು ನದಿ ಯಾವುದು ಅಂದ್ರ ಮಹದಾಯಿ. ಅದನ್ನೇ ಗೋವಾದೊಳಗಡೆ ಮಾಂಡೋವಿ ಅಂತ ಕರೀತಾರೆ. ಅದಕ್ಕೆ ಫೇಮಸ್ ಆಗಿರ್ತಕ್ಕಂಥ ಜಲಪಾತ ನಿಮ್ಗೆ ಗೊತ್ತು, ದೂದ್ ಸಾಗರ್ ಅಂತ ಏನ್ ಕರಿತೀವಿ. ಸೊ ಅದು ಫೇಮಸ್ ಆಗಿರೋದು ಯಾವ್ದು ಅಂದ್ರ ಮಾಂಡೋವಿ ನದಿಗೆ. ಇನ್ನ ಕರ್ನಾಟಕದಲ್ಲಿ ನದಿ ವ್ಯವಸ್ಥೆ ಒಳಗಡೆ ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾಗಿರ್ತಕ್ಕಂಥ ನದಿ ಯಾವುದು ಅಂತಾರ ಕೃಷ್ಣ ನದಿ ಅಂತ ಹೇಳ್ತೀವಿ. ಇಲ್ಲಿ 2 ಪಾಯಿಂಟ್ಸ್ ಕ್ಲಾರಿಫಿಕೇಶನ್ ಮಾಡ್ಕೊಡ್ರಿ. ಒಂದು, ಕರ್ನಾಟಕದೊಳಗಡೆ ಹರಿತಕ್ಕಂತ ಅತಿ ಉದ್ದವಾಗಿರ್ತಕ್ಕಂಥ ನದಿ ಯಾವುದು ಅಂತಂದ್ರ ಕೃಷ್ಣ ನದಿ. ಆದ್ರೆ ಕರ್ನಾಟಕ ರಾಜ್ಯದ ಅತಿ ಉದ್ದವಾಗಿರ್ತಕ್ಕಂಥ ನದಿ ಯಾವುದು ಅಂದ್ರ ಕಾವೇರಿ. ಏನ್ ಡಿಫ್ರೆನ್ಸ್ ಅಂತಂದ್ರೆ ಕೃಷ್ಣಾ ನದಿ ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುತ್ತೆ ನಿಜ, ಬಟ್ ಅದು ಹುಟ್ಟೋದು ಎಲ್ಲಿ ಅಂದ್ರ ಮಹಾರಾಷ್ಟ್ರದಲ್ಲಿ. ಆದ್ರೆ ಕಾವೇರಿ ನದಿ ಹುಟ್ಟೋದು ಎಲ್ಲಿ ಅಂತ ಕರ್ನಾಟಕದಲ್ಲಿನೇ ಹುಟ್ಕೊಳ್ಳೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯದ ಅತಿ ಉದ್ದವಾಗಿರ್ತಕ್ಕಂಥ ನದಿ ಯಾವುದು ಅಂದ್ರ ಕಾವೇರಿ ನದಿ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾಗಿರ್ತಕ್ಕಂಥ ನದಿ ಯಾವುದು ಅಂತಾರ ಕೃಷ್ಣ ನದಿ ಅಂತ ಹೇಳ್ತೀವಿ. ಅಂಡ್ ಇದ್ರ ಬಗ್ಗೆ ಇವಾಗ ನೀವು ಕರೆಂಟ್ ಅಫೇರ್ಸ್ ಬೇಸ್ ಆಗಿ ತಗೊಂಡ್ರೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಜಲ ವಿವಾದಗಳನ್ನ ಅತಿ ಹೆಚ್ಚಾಗಿ ನೋಡ್ತೀವಿ. ಕೃಷ್ಣಾ ನದಿ ಸಂಬಂಧಪಟ್ಟಂಗಿರ್ತಕ್ಕಂಥ ಜಲ ವಿವಾದ ಏನಿದಾವೆ, ಕಾವೇರಿ ನದಿ ಸಂಬಂಧಪಟ್ಟಂಗೆ ಜಲ ವಿವಾದ ಅಂತ ಏನಿದೆ, ಕಾವೇರಿ ನದಿ ಸಂಬಂಧಪಟ್ಟಂಗೆ ಏನಾಗುತ್ತೆ ಅಂತಾರ ನುಗ್ಗು ಅಂತಕ್ಕಂಥ ವಿವಾದ ಬರುತ್ತೆ. ಅದ್ರ ಜೊತೆಗೆ ಮೇಕೆದಾಟು ಅಂತಕ್ಕಂಥ ವಿವಾದ ಇದೆ. ಸೊ ಅವುಗಳ ಬಗ್ಗೆ ಕೂಡ ಫೋಕಸ್ ಮಾಡ್ರಿ. ಸೊ ಕರ್ನಾಟಕದಲ್ಲಿ ಹಾಗಾದ್ರೆ ಕರ್ನಾಟಕದ ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು ಯಾವುದು ಅಂದ್ರ ಕೃಷ್ಣಾ ನದಿ ಇದೆ, ಕಾವೇರಿ ನದಿ ಇದೆ, ನೆಕ್ಸ್ಟ್ ಯಾವುದು ಅಂದ್ರ ತುಂಗಭದ್ರಾ ನದಿ ಇದೆ, ಪಾಲಾರ್ ನದಿ ಇದೆ, ಪೆಣ್ಣಾರ್ ಅಂತಕ್ಕಂಥ ನದಿ ಇದೆ. ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳಲ್ಲಿ ಶರಾವತಿ, ನೇತ್ರಾವತಿ, ಕಾಳಿ ನದಿ, ಅಘನಾಶಿನಿ, ಮಹದಾಯಿ ಅಂತಕ್ಕಂಥ ನದಿ ಇದೆ. ಜೊತೆಗೆ ಕರ್ನಾಟಕದಲ್ಲಿ ಹರಿತಕ್ಕಂಥ ಅತಿ ಉದ್ದವಾಗಿರ್ತಕ್ಕಂಥ ನದಿ ಯಾವುದು ಅಂದ್ರ ಕೃಷ್ಣಾ ನದಿ. ಅದೇ ರೀತಿ ಕರ್ನಾಟಕ ರಾಜ್ಯದ ಅತಿ ಉದ್ದವಾಗಿರ್ತಕ್ಕಂಥ ನದಿ ಯಾವುದು ಅಂತಂದ್ರ ಕಾವೇರಿ ನದಿ ಅಂತ ಹೇಳ್ತೀವಿ. ಇನ್ನ ಅದು ಬಿಟ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರಸಿದ್ಧ ನೃತ್ಯಗಳು ಯಾವಿದಾವೆ, ಹೆಂಗ್ ಭಾರತದ ನೃತ್ಯ ಪ್ರಕಾರಗಳನ್ನ ನೋಡ್ತೀವೋ ಅದೇ ರೀತಿ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಸ್ಪೆಸಿಫಿಕ್ ಆಗಿ ಪ್ರತಿಯೊಂದು ಜಿಲ್ಲೆಗಳಾಗಿರ್ಬೋದು ಅಥವಾ ಕರಾವಳಿ ತೀರದ ಪ್ರದೇಶಗಳಲ್ಲಿ ಕೆಲವೊಂದಿಷ್ಟು ಡಾನ್ಸ್ ಫಾರ್ಮ್ಸ್ ಗಳನ್ನ ನಾವು ನೋಡ್ತೀವಿ. ಹಾಗಾದ್ರೆ ಕರ್ನಾಟಕದ ಪ್ರಸಿದ್ಧ ನೃತ್ಯಗಳಂತಂದಾಗ ಕರಾವಳಿ ಜಿಲ್ಲೆಗಳಿಗೆ ಹೋದ್ರೆ ಯಾವ್ದು ಫೇಮಸ್ ಅಂದ್ರೆ ಯಕ್ಷಗಾನ ಅನ್ನೋ ಫೇಮಸ್. ನಾನು ಅವಾಗ್ಲೇ ಹೇಳಿದೆ ನಮ್ಮ ಕರ್ನಾಟಕದ ರಾಜ್ಯ ನೃತ್ಯನೇ ಯಾವ್ದು ಅಂತಾರ ಯಕ್ಷಗಾನ ಅಂತಕ್ಕಂಥ ನೃತ್ಯ. ನಾನು ಯಕ್ಷಗಾನದೊಳಗಡೆ ಸುಮಾರು ಸರಿ ಕ್ವಶನ್ ನ ರೈಸ್ ಮಾಡಿದಾನೆ. 2 ಟೈಪ್ಸ್ ಗಳನ್ನ ನೋಡ್ತೀವಿ ಅದ್ರೊಳಗಡೆ. ಒಂದು ಮೂಡಲ ಪಾಯ ಅಂತ ಹೇಳ್ತೀವಿ, ಇನ್ನೊಂದು ಪಡುವಲ ಪಾಯ. ಅದ್ರೊಳಗಡೆ ಅಗೇನ್ ಮತ್ತ ಪಡುವಲ ಪಾಯದೊಳಗಡೆ 2 ಟೈಪ್ಸ್ ನೋಡ್ತೀವಿ. ಒಂದು ತೆಂಕುತಿಟ್ಟು ಮತ್ತು ಬಡಗತಿಟ್ಟು ಅಂತಕ್ಕಂತಹ ಕಲಾ ಪ್ರಕಾರ, ಯಕ್ಷಗಾನದ ಕಲಾ ಪ್ರಕಾರಗಳಲ್ಲಿ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಸ್ಪೆಷಲಿ ಕರಾವಳಿ ಜಿಲ್ಲೆಗಳಲ್ಲಿ ಅಂತ ಏನ್ ಕರಿತೀವಿ, ಕರಾವಳಿ ಜಿಲ್ಲೆಗಳಲ್ಲಿ ಅತಿ ಫೇಮಸ್ ಆಗಿರ್ತಕ್ಕಂತಹ ಒಂದು ನೃತ್ಯ ಕಲೆ ಯಾವುದು ಅಂತಾರೆ ಯಕ್ಷಗಾನ. ಅದೇ ರೀತಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಒಳಗಡೆ ಯಾವುದು ಸ್ಪೆಷಲಿ ಅಲ್ಲಿ ಕೂಡ ಯಕ್ಷಗಾನ ಇರುತ್ತೆ.
ಜೊತೆಗೆ ಯಾವುದು ಅಂದ್ರ ಭೂತಾರಾಧನೆ ಮತ್ತು ಕಂಬಳ ಅಂತಕ್ಕಂಥದ್ದು. ಅಂದ್ರೆ ಭೂತಾರಾಧನೆ ಇದು ನೃತ್ಯ ಪ್ರಕಾರನೇ ಹೌದು, ಬಟ್ ಕಂಬಳ ಅನ್ನೋದು ಏನಾಗ್ತತಿ ಅಂತ ಸ್ಪೋರ್ಟ್ಸ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಸೊ ಕಂಬಳ ಅಂತಕ್ಕಂಥ ಫೇಮಸ್. ಅಂಡ್ ಕೊಡಗು ಜಿಲ್ಲೆ ಒಳಗಡೆ ಯಾವುದು ಅಂತಾರ ಹುತ್ತರಿ ಕುಣಿತ. ಇವಾಗ ನಾವೆಲ್ಲ ಏನ್ ಮಾಡ್ತೀವಿ, ಪಂಜಾಬ್ ಒಳಗಡೆ, ಪಂಜಾಬ್ ಸೈಡ್, ರಾಜಸ್ಥಾನ್ ಸೈಡ್ ಹೋದ್ರೆ ಸ್ಪೆಷಲಿ ಸುಗ್ಗಿ ಕಾಲದೊಳಗಡೆ ಏನ್ ಮಾಡ್ತೀವಿ ಅಂತ ಬೈಸಾಖಿ ಅಂತಕ್ಕಂಥ ಹಬ್ಬವನ್ನ ನೋಡ್ತೀವಿ. ಅಂದ್ರೆ ಸುಗ್ಗಿ ಕಾಲದೊಳಗಡೆ ಯಾವ ರೀತಿ ಬೈಸಾಖಿ, ಕಾಲ ಬೈಸಾಖಿ ಅಂತಕ್ಕಂಥ ಹಬ್ಬಗಳನ್ನ ನೋಡ್ತೀವೋ ಅದೇ ರೀತಿ ಸುಗ್ಗಿ ಕಾಲದೊಳಗಡೆ ಕೊಡಗು ಜಿಲ್ಲೆಯಲ್ಲಿ ಯಾವುದು ಅಂತಾರ ಹುತ್ತರಿ ಕುಣಿತ ಅಂತ ಹೇಳ್ತಾರೆ. ಸೊ ಅದಾದ ನಂತರ ಕೊಪ್ಪಳದಲ್ಲಿ ಯಾವುದು ಅಂತಾರ ಕರಡಿ ಮಜಲು ಅಂತಕ್ಕಂತಹ ನೃತ್ಯ ಫೇಮಸ್. ಸೊ ಅದಾದ ನಂತರ ಬಳ್ಳಾರಿ ಒಳಗಡೆ ದೊಡ್ಡ ಆಟ ಆಗಿರ್ಬೋದು, ಮತ್ತಿನ್ನೊಂದು ಯಾವುದು ಅಂದ್ರೆ ತೊಗಲು ಗೊಂಬೆ ಆಟ ಆಗಿರ್ಬೋದು. ಸೊ ಇವುಗಳೇನಾಗ್ತಾವ ಅಂದ್ರೆ ನಮ್ಮ ಕರ್ನಾಟಕದ ಕೆಲವೊಂದಿಷ್ಟು ಭಾಗಗಳಿರ್ತಕ್ಕಂತಹ ಸ್ಥಳೀಯವಾಗಿರ್ತಕ್ಕಂತಹ ನೃತ್ಯ ಪ್ರಕಾರಗಳು ಅಂತ ಹೇಳ್ತೀವಿ. ಒಂದು ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಯಕ್ಷಗಾನ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಭೂತಾರಾಧನೆ ಮತ್ತು ಕಂಬಳ, ನೆಕ್ಸ್ಟ್ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹುತ್ತರಿ ಕುಣಿತ, ನೆಕ್ಸ್ಟ್ ಕೊಪ್ಪಳಕ್ಕೆ ಸಂಬಂಧಪಟ್ಟಂಗೆ ಕರಡಿ ಮಜಲು, ಬಳ್ಳಾರಿ ಸಂಬಂಧಪಟ್ಟಂಗೆ ದೊಡ್ಡಾಟ ಮತ್ತು ತೊಗಲು ಗೊಂಬೆ ಆಟ ಅಂತ ಹೇಳ್ತೀವಿ. ಸೊ ಇವುಗಳೇನಾಗಿರ್ತಾವ ಅಂದ್ರ ಫೇಮಸ್ ಆಗಿರ್ತಕ್ಕಂತಹ ನೃತ್ಯ ಪ್ರಕಾರಗಳು. ಇನ್ನ ಇದು ಬಿಟ್ರೆ ಕರ್ನಾಟಕದೊಳಗಡೆ ದೀರ್ಘಾವಧಿ ಆಡಳಿತ ಮಾಡಿರ್ತಕ್ಕಂತಹ ಮುಖ್ಯಮಂತ್ರಿ ಯಾರು ಅಂತಂದ್ರ ಡಿ ದೇವರಾಜ್ ಅರಸ್ ಅವರು. ನಮ್ಮ ಕರ್ನಾಟಕದೊಳಗಡೆ BCM ಹಾಸ್ಟೆಲ್ಗಳು ಅಥವಾ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗಾಗಿನೇ ಹೋರಾಟ ಮಾಡಿರ್ತಕ್ಕಂತಹ ಒಬ್ಬ ಮುಖ್ಯಮಂತ್ರಿ ಯಾರು ಅಂತಂದ್ರ ಡಿ ದೇವರಾಜ್ ಅರಸ್ ಅವರು. ಸೊ ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಯಾರು ಅಂತಾರ ಡಿ ದೇವರಾಜ್ ಅರಸ್ ಅವರು. ಅದೇ ರೀತಿ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿ ಆದವ್ರು ಯಾರು ಅಂತಂದ್ರೆ, ಹೌದಾ, ಸೊ ದೀರ್ಘಾವಧಿ ಆಡಳಿತ ಮಾಡಿರ್ತಕ್ಕಂತ ವ್ಯಕ್ತಿ ಯಾರು ಅಂತಾರ ಡಿ ದೇವರಾಜ್ ಅರಸ್. ಅದೇ ರೀತಿ ಅತಿ ಹೆಚ್ಚು ಬಾರಿ ನೇಮಿಸಲ್ಪಟ್ಟಿರ್ತಕ್ಕಂತಹ ಮುಖ್ಯಮಂತ್ರಿ ಯಾರು ಅಂತಂದ್ರ BS ಯಡಿಯೂರಪ್ಪ. ಎಷ್ಟು ಸರ್ತಿ ಆಗಿದ್ದಾರೆ ಅಂತಾರ 4 ಬಾರಿ ಮುಖ್ಯಮಂತ್ರಿಯಾಗಿ ಆಗಿದ್ದಾರೆ. ದೀರ್ಘಾವಧಿ ಅಂದ್ರ ಬಹಳಷ್ಟು ಟೈಮ್ ವರ್ಗುನು ಆಳ್ವಿಕೆ ಮಾಡಿದವರು ಯಾರು ಅಂತಾರ ದೇವರಾಜ್ ಅರಸ್. ಅಂದ್ರ ಲಾಂಗ್ ಟರ್ಮ್ ಏನು CM ಅಂತ ಹೇಳ್ತೀವಿ. ಅಂಡ್ ಅತಿ ಹೆಚ್ಚು ಬಾರಿ ಮತ್ತೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆದವರು ಯಾರು ಅಂತಾರ BS ಯಡಿಯೂರಪ್ಪ. ಕರ್ನಾಟಕದೊಳಗಡೆ ಅತಿ ಹೆಚ್ಚಾಗಿ ಯಾವ ಮರಗಳು ಕಂಡು ಬರ್ತಾವು ಅಂತಾರ ಶ್ರೀಗಂಧದ ಮರಗಳು ಅತಿ ಹೆಚ್ಚಾಗಿ ಕಂಡು ಬರೋದ್ರಿಂದ ನಾವು ಕರ್ನಾಟಕವನ್ನ ಏನಂತ ಕರಿತೀವಿ ಅಂದ್ರ ಶ್ರೀಗಂಧದ ನಾಡು ಅಂತ ಹೇಳ್ತೀವಿ. ಕರ್ನಾಟಕವನ್ನ ಏನಂತ ಕರಿತೀವಿ ಅಂದ್ರ ಶ್ರೀಗಂಧದ ನಾಡು ಅಂತ ಕರಿತೀವಿ. ಅದ್ರ ಜೊತೆಗೆ ಪ್ರಾಚೀನ ಗ್ರಂಥಗಳಾಗಿರ್ತಕ್ಕಂತ ತಮಿಳಿನ ಶಿಲಪದಿಗಾರಂ ಅಂತಕ್ಕಂಥ ಒಂದು ತಮಿಳು ಸಾಹಿತ್ಯ ಅದು. ಸೊ ಶಿಲಪದಿಗಾರಂ ಮತ್ತು ಇನ್ನೊಂದು ಯಾವುದು ಅಂತಂದ್ರ ತೊಳ್ಕಾಪಿಯಂ ನಲ್ಲಿ ಕರ್ನಾಟಕಕ್ಕೆ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂತಾರ ಕರುನಾಟ್ ಅಂತಕ್ಕಂತ ಪದವನ್ನ ಬಳಕೆ ಮಾಡಿದ್ದಾರೆ. ಸೊ ತಮಿಳು ಸಾಹಿತ್ಯದೊಳಗಡೆ ಕರ್ನಾಟಕಕ್ಕೆ ಪರ್ಟಿಕ್ಯುಲರ್ ಆಗಿ ಏನಂತ ಬಳಕೆ ಮಾಡಿದ್ದಾರೆ ಅಂತಾರ ಕರುನಾಟ್ ಅಂತಕ್ಕಂತ ಶಬ್ದವನ್ನ ಬಳಕೆ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಿ ಅಂದ್ರೆ ಏನಂತ ಅರ್ಥ ಕೊಡುತ್ತೆ ಅಂತಾರ ಉನ್ನತ ಅಥವಾ ಎತ್ತರದಲ್ಲಿರ್ತಕ್ಕಂತ ಪ್ರದೇಶ ಅಂತ ಹೇಳ್ಬಿಟ್ಟು ಅರ್ಥ ಕೊಡುತ್ತೆ. ಹಾಗಾದ್ರೆ ಕರ್ನಾಟಕ ಎಂಬ ಪದವು ಶೂದ್ರಕನ ಮೃಚ್ಛಕಟಿಕದಲ್ಲಿಯೂ ಏನಾಗಿದೆ ಅಂತ ಉಲ್ಲೇಖ ಆಗಿದೆ. ಸೊ ಶೂದ್ರಕ ಬರೆದಿರ್ತಕ್ಕಂತಹ ಮೃಚ್ಛಕಟಿಕ ಅಂತಕ್ಕಂತಹ ಒಂದು ಸಾಹಿತ್ಯದೊಳಗಡೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಕರ್ನಾಟಕ ಅಂತಕ್ಕಂತ ಪದವನ್ನ ಉಲ್ಲೇಖ ಮಾಡಿದ್ದಾರೆ. ಹಂಗಾದ್ರೆ ಕನ್ನಡದ ಕಣ್ವ ಅಂತ ಕರೆಸ್ಕೊಳ್ತಕ್ಕಂಥವ್ರು ಯಾರು ಅಂತಂದ್ರ BM ಶ್ರೀಕಂಠಯ್ಯ ಅಂತ ಹೇಳ್ತೀವಿ. ಯಾರು ಅಂತಂದ್ರ BM ಶ್ರೀಕಂಠಯ್ಯ ಅವರು. ಸೊ ಕರ್ನಾಟಕವನ್ನು ಏನಂತ ಕರೀತಿದ್ದಾರೆ ಹಾಗಾದ್ರೆ ಅಂತಾರ ಚಿನ್ನದ ನಾಡು ಅಂತ ಕರೀತಿದ್ದಾರೆ. ಕರ್ನಾಟಕವನ್ನು ಏನಂತ ಕರೀತಾರೆ ಅಂತಂದ್ರ ಚಿನ್ನದ ನಾಡು ಅಂತ ಕರೀತಾರೆ. ಹಾಗಾದ್ರೆ ಕನ್ನಡದ ಕಣ್ವ ಅಂತ ನಾವು ಯಾರಿಗೆ ಕರಿತೀವಿ ಅಂತಾರ BM ಶ್ರೀಕಂಠಯ್ಯನವ್ರಿಗೆ ಕರಿತೀವಿ. ಇವ್ರು ಕರ್ನಾಟಕವನ್ನು ಏನಂತ ಕರೀತಿದ್ದಾರೆ ಅಂತಾರ ಚಿನ್ನದ ನಾಡು ಅಂತ ಕರೆದಿದ್ದಾರೆ. ಅದ್ರ ಜೊತೆಗೆ ಡಾಕ್ಟರ್ SB ಜೋಶಿ ಅವರು ಕರ್ನಾಟಕವನ್ನ ನನ್ನ ದೇಶ ಎಂದು ಕರೆದಿದ್ದಾರೆ. ಹೌದಾ, SB ಜೋಶಿ ಅವರು ಕರ್ನಾಟಕವನ್ನ ನನ್ನ ದೇಶ ಅಂತ ಕರೆದಿದ್ದಾರೆ. ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರು ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರೆದಿದ್ದಾರೆ. ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿ ಅಂದ್ರೆ ಎಲ್ಲಾ ಧರ್ಮಗಳಿಗೂ ಸಂಬಂಧಪಟ್ಟಂಗೆ ಎಲ್ಲಾ ಜನಾಂಗಗಳು ಸಂಬಂಧಪಟ್ಟಂಗೆ ಇರ್ತಕ್ಕಂತ ಒಂದು ಶಾಂತಿಯ ತೋಟ ಅಂತ ಹೇಳ್ಬಿಟ್ಟು ಕರ್ನಾಟಕವನ್ನ ಯಾರು ಕರೆದಿದ್ದಾರೆ ಅಂತಂದ್ರ ರಾಷ್ಟ್ರಕವಿ ಕುವೆಂಪು ಅವರು ಕರೆದಿದ್ದಾರೆ. ಹಂಗಾದ್ರೆ ಕರ್ನಾಟಕದ 6 ಜಿಲ್ಲೆಗಳು 2 ರಾಜ್ಯಗಳೊಂದಿಗೆ ಗಡಿಯನ್ನ ಏನಾಗಿದೆ ಅಂತ ಹಂಚಿಕೆ ಆಗಿದಾವೆ. ಹೌದಾ, ಕರ್ನಾಟಕದಲ್ಲಿರ್ತಕ್ಕಂತ ಪ್ರಮುಖ 6 ಜಿಲ್ಲೆಗಳೇನಿದಾವೋ 2 ಗಡಿಗಳೊಂದಿಗೆ ಹಂಚಿಕೆ ಆಗಿರ್ತಕ್ಕಂತ ಜಿಲ್ಲೆಗಳು ಯಾವಿದಾವೆ. ಹಾಗಾದ್ರೆ ಬೆಳಗಾವಿ ಹಂಚಿಕೆ ಆಗಿರೋದು, ಹೌದಾ, ಸೊ ಬೆಳಗಾವಿ ಹಂಚಿಕೆ ಆಗಿರೋದು ಯಾವ್ಯಾವ ರಾಜ್ಯಗಳ ಮಧ್ಯ ಅಂತಾರ ಮಹಾರಾಷ್ಟ್ರ ಮತ್ತು ಗೋವಾ. ಮಹಾರಾಷ್ಟ್ರ ಮತ್ತು ಗೋವಾದ ಮಧ್ಯಭಾಗದಲ್ಲಿ ಹಂಚಿಕೆ ಆಗಿರೋದು ಯಾವುದು ಅಂತಂದ್ರ ಬೆಳಗಾವಿ ಇದೆ. ಜೊತೆ ಬೀದರ್ ಏನಾಗುತ್ತೆ ಅಂತಾರ ಯಾವ 2 ರಾಜ್ಯಗಳ ನಡುವೆ ಹಂಚಿಕೆ ಆಗಿದೆ ಅಂತಂದ್ರ ಗಡಿ ಪ್ರದೇಶ ಹಂಚಿಕೆ ಆಗಿದೆ ಅಂತಂದ್ರ ತೆಲಂಗಾಣ ಮತ್ತು ಮಹಾರಾಷ್ಟ್ರ ಗಡಿ ಪ್ರದೇಶಗಳನ್ನ ಹೊಂದಿದೆ. ಯಾವುದು ಅಂತಂದ್ರ ಬೀದರ್ದು. ಇನ್ನ ಕಲಬುರ್ಗಿ ಯಾವುದು ಅಂತಂದ್ರ ಮಹಾರಾಷ್ಟ್ರ ಮತ್ತು ತೆಲಂಗಾಣ. ಅದಕ್ಕೆ ಅವುಗಳನ್ನ ನಾವು ಎದುರು ಸೇರಿಸ್ತೀವಿ ಅಂತ HK ವಿಭಾಗದೊಳಗಡೆ ನೋಡ್ತೀವಿ. ಹೈದರಾಬಾದ್ ಕರ್ನಾಟಕದೊಳಗಡೆ ಸೇರಿಸ್ತೀವಿ. ರಾಯಚೂರು ಏನಾಗುತ್ತೆ ಅಂದ್ರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಮಧ್ಯ ಡಿವೈಡ್ ಆಗಿರೋದು ಅಂದ್ರೆ ಗಡಿ ಪ್ರದೇಶ ಹೊಂದಿರೋದು ಯಾವುದು ಅಂದ್ರ ರಾಯಚೂರು. ಇನ್ನ ಕೋಲಾರ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಈ ಒಂದು ಗಡಿ ಭಾಗವನ್ನು ಹೊಂದಿಕೊಂಡಿರ್ತಕ್ಕಂಥದ್ದು ಯಾವುದು ಅಂತಂದ್ರ ಕೋಲಾರ. ಜೊತೆಗೆ
ಚಾಮರಾಜನಗರ ಕೇರಳ ಮತ್ತು ತಮಿಳುನಾಡಿನ ಗಡಿ ಪ್ರದೇಶ ಹೊಂದಿರೋದು ಯಾವುದು ಅಂತಾರ ಚಾಮರಾಜನಗರ ಅಂತ ಹೇಳ್ತೀವಿ. ಹಾಗಾದ್ರೆ ಕರ್ನಾಟಕದಲ್ಲಿನ 6 ಜಿಲ್ಲೆಗಳು 2 ರಾಜ್ಯಗಳ ಜೊತೆಗೆ ಏನಾಗುತ್ತೆ ಅಂತಾರ ಹಂಚಿಕೆ ಆಗಿರ್ತಕ್ಕಂತ ಜಿಲ್ಲೆಗಳು. ಅದು ಬಿಟ್ರೆ ಕರ್ನಾಟಕದ ರಾಜಕೀಯ ವ್ಯವಸ್ಥೆಯನ್ನ ನೋಡಿದ್ರೆ ಹೌದಾ, ಸೊ ಇನ್ನು ಪೊಲಿಟಿಕಲ್ ಸಿಸ್ಟಮಿಗೆ ಬಂದ್ರೆ ನಮ್ಮ ಕರ್ನಾಟಕದೊಳಗಡೆ ಹೆಂಗಿದೆ ಅಂತ ನೋಡಿದಾಗ ಕರ್ನಾಟಕದ ವಿಧಾನಸಭಾ ಕ್ಷೇತ್ರಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಕರ್ನಾಟಕದ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು ಅಂತರ 224 ಇದಾವೆ. ಕರ್ನಾಟಕದ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು ಅಂದ್ರೆ 224. ಅದೇ ರೀತಿ ಲೋಕಸಭಾ ಕ್ಷೇತ್ರಗಳಲ್ಲಿ ಎಷ್ಟಿದಾವು ಅಂತರ 28 ಇದಾವೆ. ಅದೇ ರೀತಿ ರಾಜ್ಯಸಭಾ ಸ್ಥಾನಗಳ ಹಂಚಿಕೆ ಎಷ್ಟು ಅಂತರ 12. ಜೊತೆಗೆ ವಿಧಾನ ಪರಿಷತ್ ಸ್ಥಾನಗಳು ಎಷ್ಟಿದಾವು ಅಂತರ 75 ಇದಾವೆ. ಹಂಗಾದ್ರೆ ಕರ್ನಾಟಕದಲ್ಲಿ ಆಡಳಿತ ವಿಭಾಗವನ್ನ ನಾವ್ ಎಷ್ಟ್ ಪ್ರಕಾರವಾಗಿ ಡಿವೈಡ್ ಮಾಡ್ಕೋತೀವಿ, ಕರ್ನಾಟಕದ ಆಡಳಿತವನ್ನ ಎಷ್ಟ್ ಪ್ರಕಾರವಾಗಿ ಡಿವೈಡ್ ಮಾಡ್ಕೋತೀವಿ ಅಂತರ 4 ರೀತಿಯಾಗಿ ಡಿವೈಡ್ ಮಾಡ್ಕೊಂಡಿದೀವಿ. ಹಾಗಾದ್ರೆ 4 ರೀತಿಯಾಗಿ ಡಿವೈಡ್ ಮಾಡ್ಕೊಂತಿದೀವಿ. ಕಂದಾಯದ ವಿಭಾಗಗಳು ಅಂತ ಹೇಳ್ತೀವಿ. ಕಂದಾಯದ ವಿಭಾಗಗಳನ್ನ 4 ರೀತಿಯಾಗಿ ಡಿವೈಡ್ ಮಾಡ್ಕೊಂಡಿದೀವಿ. ಜೊತೆಗೆ ಉಪ ಕಂದಾಯದ ವಿಭಾಗಗಳನ್ನ 52 ಅಂತ ಹೇಳ್ತೀವಿ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕಂದಾಯ ವಿಭಾಗಗಳ ಸಂಖ್ಯೆ ಎಷ್ಟು ಅಂತಂದ್ರ 4. ಉಪ ಕಂದಾಯ ವಿಭಾಗಗಳು ಎಷ್ಟು ಅಂತರ 52. ಜಿಲ್ಲೆಗಳು ಎಷ್ಟಿದಾವು ಅಂತಂದ್ರ 31. ತಾಲೂಕುಗಳು ಎಷ್ಟಿದಾವು ಅಂತರ 227 ಪ್ಲಸ್ 11 ಸೇರಿಸ್ಕೊಂಡ್ರೆ 238 ಏನಾಗಿದಾವು ಅಂತರ ತಾಲೂಕುಗಳಿದಾವೆ. ಜೊತೆಗೆ ಗ್ರಾಮ ಪಂಚಾಯತಿಗಳ ಸಂಖ್ಯೆ ಎಷ್ಟು ಅಂತಂದ್ರ ಈ ಒಂದು 6010 ಇದಾವೆ. ಇನ್ನ ಗ್ರಾಮಗಳು ಎಷ್ಟು ಅಂತರ 2934 ಏನಾಗಿದಾವು ಅಂತರ ಗ್ರಾಮಗಳಿದಾವೆ. ಹಂಗಾದ್ರೆ ಇಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತ ಪ್ರಮುಖ ನಗರಗಳ ಹಳೆ ಹೆಸರುಗಳು ಅಂದ್ರೆ ಕೆಲವೊಂದಿಷ್ಟು ಹೆಸರುಗಳನ್ನ ಬದಲಾವಣೆ ಮಾಡಿದ್ದಾರೆ. ನಮ್ಮ ಕರ್ನಾಟಕದೊಳಗಡೆ ಕೆಲವೊಂದಿಷ್ಟು ನಗರ ಇವಾಗಿನ ಹೆಸರುಗಳು ಏನಿದಾವೋ ಅದಕ್ಕಿಂತ ಮುಂಚೆ ಅದಕ್ಕೆ ಮೊದಲು ಬೇರೆ ಬೇರೆ ರೀತಿಯಾಗಿ ಕರಿತಾ ಇದ್ರು. ಸೊ ಹಾಗಾದ್ರೆ ಹಂಪಿಗೆ ಫಸ್ಟ್ ಏನಂತ ಕರಿತೀವಿ, ಇವಾಗ ನಾವು ನಾರ್ಮಲಿ ಹಂಪಿ ಅಂತ ಕರಿತೀವಿ. ಬಟ್ ಅದ್ರ ಮೂಲತಃ ಅದ್ರ ಹೆಸರು ಏನಾಗಿತ್ತು ಅಂತಾರ ಕಿಸ್ಕಿಂದೆ ಅಂತ ಕರಿತಾ ಇದ್ರು. ಸೊ ಹಂಪಿಯ ಮೂಲ ಹೆಸರು ಏನಾಗಿತ್ತು ಅಂತಾರ ಕಿಸ್ಕಿಂದೆ ಅಂತ ಕರಿತಾ ಇದ್ರು. ಬಾದಾಮಿ ಮೂಲ ಹೆಸರು ಏನಾಗಿತ್ತು ಅಂತಾರ ವಾತಾಪಿ ಅಂತ ಹೇಳ್ತೀವಿ. ಹಾಗಾದ್ರೆ ಬಾದಾಮಿಯ ಹಳೆ ಹೆಸರೇನು ಅಂತಂದ್ರ ವಾತಾಪಿ. ಅದೇ ರೀತಿ ಪಟ್ಟದಕಲ್ಲುಗೆ ಹಳೆ ಹೆಸರು ಏನಾಗಿತ್ತು ಅಂತಾರ ಕಿಸುಒಳಲ್ ಅಂತ ಕರಿತಾ ಇದ್ರು. ಪಟ್ಟದಕಲ್ಲು ಅಂತ ಹೇಳಿ ಇವಾಗ ನಾವೇನು ವಿಶ್ವ ಪಾರಂಪರಿಕ ಪಟ್ಟಿ ಒಳಗಡೆ ಆಡ್ ಆಗಿದ್ದನ 1987 ಒಳಗಡೆ. ಸೊ ಆ ಒಂದು ಪಟ್ಟದಕಲ್ಲು ಕಿಸುಒಳಲ್ ಅಂತಕ್ಕಂತ ಹೆಸರಿಂದ ಏನಾಗಿತ್ತು ಅಂದ್ರ ಫಸ್ಟ್ ಅದನ್ನ ಕರಿತಾ ಇದ್ರು. ಜೊತೆಗೆ ಬೇಲೂರನ್ನ ಏನಂತ ಕರಿತಾ ಇದ್ರು ಅಂತಾರ ವೇಲಾಪುರ ಅಥವಾ ವೇಲಾಪುರಿ ಅಂತ ಕರಿತಾ ಇದ್ರು. ಯಾವ್ದನ್ನ ಅಂತಾರ ಬೇಲೂರನ್ನ. ಹಾಗಾದ್ರೆ ಇವಾಗ ಹಳಿಬೀಡು ಅಂತೀವಿ, ಅವಾಗ ಏನಂತ ಕರಿತಾ ಇದ್ರು ಅಂತಾರ ದ್ವಾರ ಸಮುದ್ರ. ನೀವು ಕೇಳಿದ್ರ ಇತಿಹಾಸ ಒಳಗಡೆ ದ್ವಾರ ಸಮುದ್ರದ ಹೊಯ್ಸಳರು ಅಂತ ಹೇಳ್ಬಿಟ್ಟು ಕೇಳಿದಿರ. ಸೊ ಹಾಗಾದ್ರೆ ಹಳೆಬೀಡಿನ ಹೆಸರೇನು, ಹಳೆ ಹೆಸರೇನು ಅಂತಾರ ದ್ವಾರ ಸಮುದ್ರ ಅಂತ ಹೇಳ್ತೀವಿ. ಅದೇ ರೀತಿ ಚಾಮರಾಜನಗರದ ಹಳೆ ಹೆಸರೇನು ಅಂತಾರ ಹರಿಕುಟೀರ ಅಂತ ಕರಿತಾ ಇದ್ರು. ಸೊ ಯಾವ್ದು ಅಂತಾರ ಚಾಮರಾಜನಗರದ ಹಳೆ ಹೆಸರೇನು ಅಂತಾರ ಹರಿಕುಟೀರ. ಇನ್ನ ಬೆಂಗಳೂರಿನ ಹಳೆ ಹೆಸರೇನು ಅಂತಾರ ಬೆಂದಕಾಳೂರು ಅಂತ ಹೇಳ್ತೀವಿ. ಬೆಂಗಳೂರಿನ ಹಳೆ ಹೆಸರೇನು ಅಂದ್ರ ಬೆಂದಕಾಳೂರು. ಹಾಗಾದ್ರೆ ಇವಾಗ ಹಂಪಿ ಅಂತ ಕರಿತಾ ಇದ್ರೆ ಮುಂಚೆ ಏನಂತ ಕರಿತಾ ಇದ್ರು ಅಂದ್ರೆ ಕಿಸ್ಕಿಂದೆ ಅಂತ ಕರಿತಾ ಇದ್ರು. ಇವಾಗ ಬಾದಾಮಿ ಅಂತ ಕರಿತೀವಿ, ಮುಂಚೆ ವಾತಾಪಿ ಅಂತ ಕರಿತಾ ಇದ್ರು. ಇವಾಗ ಪಟ್ಟದಕಲ್ಲು ಅಂತ ಕರಿತೀವಿ, ಮುಂಚೆ ಕಿಸುಒಳಲ್ ಅಂತ ಕರಿತಾ ಇದ್ರು. ಇವಾಗ ಬೇಲೂರು ಅಂತ ಕರಿತೀವಿ, ಮುಂಚೆ ವೇಲಾಪುರಿ ಅಂತ ಕರಿತಾ ಇದ್ರು. ಇವಾಗ ಹಳೆಬೀಡು ಅಂತ ಕರಿತೀವಿ, ಮುಂಚೆ ದ್ವಾರ ಸಮುದ್ರ ಅಂತ ಕರಿತಾ ಇದ್ರು. ಇವಾಗ ಚಾಮರಾಜನಗರ ಅಂತ ಕರಿತೀವಿ, ಮುಂಚೆ ಏನು ಅಂದ್ರ ಹರಿಕುಟೀರ ಅಂತ ಕರಿತಾ ಇದ್ರು. ಹಾಗಾದ್ರೆ ಇವಾಗ ಬೆಂಗಳೂರು ಅಂತ ಹೇಳ್ತೀವಿ. ಸೊ ಅದನ್ನ ಹಳೇದಾಗಿ ಮುಂಚೆ ಏನಂತ ಕರಿತಾ ಇದ್ರು ಅಂದ್ರ ಬೆಂದಕಾಳೂರು ಅಂತ ಕರಿತಾ ಇದ್ರು. ಇದನ್ ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ ಟೋಟಲ್ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿದಾವು ಅಂತಾರ 5 ರಾಷ್ಟ್ರೀಯ ಉದ್ಯಾನವನಗಳಿದಾವೆ. ಹೌದಾ. ಸೊ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ ನ್ಯಾಷನಲ್ ಪಾರ್ಕ್ಸ್ ಅಂತ ಏನ್ ಹೇಳ್ತೀವಿ, ಈ ನ್ಯಾಷನಲ್ ಪಾರ್ಕ್ಸ್ ಗಳ ಸಂಖ್ಯೆ ಎಷ್ಟು ಅಂತಾರ 5 ರಾಷ್ಟ್ರೀಯ ಉದ್ಯಾನವನಗಳಿದಾವೆ. ಹೌದಾ. ಈ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಮೊದಲೇದು ಯಾವುದು ಅಂತಂದ್ರ ಬಂಡೀಪುರ ನ್ಯಾಷನಲ್ ಪಾರ್ಕ್. ಎಲ್ಲಿ ಕಂಡು ಬರುತ್ತೆ ಅಂತಾರ ಚಾಮರಾಜನಗರದೊಳಗಡೆ. ಸೊ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೀವಿ. ಎರಡನೇದು ಯಾವುದು ಅಂದ್ರ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೀವಿ. ಸೊ ಹಾಗಾದ್ರ ಬೆಂಗಳೂರೊಳಗಡೆ ಕಂಡು ಬರುತ್ತೆ. ಜೊತೆಗೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಚಿಕ್ಕಮಗಳೂರಲ್ಲಿ ಕಂಡು ಬರುತ್ತೆ. ಅಂಶಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ನಾಗರಹೊಳೆ ಏನು ನಾವು ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನ ಅಂತ ಏನ್ ಕರಿತೀವಿ ಕೊಡಗು ಮತ್ತು ಮೈಸೂರು ಒಳಗಡೆ ಕಂಡು ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳನ್ನ ನೋಡ್ತೀವಿ. ನಿಮಗೆ ವಿಲೇಜ್ ಅಕೌಂಟೆಂಟ್ ರಿಲೇಟೆಡ್ ಆಗಿ EVS ಪಾರ್ಟ್ ಒಳಗಡೆ ಏನ್ ಬರುತ್ತೋ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಒಳಗಡೆ ಇರ್ತಕ್ಕಂಥ ಕರ್ನಾಟಕ ಸ್ಪೆಷಲ್ ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರ ಭಾರತದ ಅಂದ್ರೆ ಕರ್ನಾಟಕದ ಪರಿಸರ ಸಂಬಂಧಿತ ವಿಷಯಗಳು, ಅಭಿವೃದ್ಧಿ ಮತ್ತು ಸಮಸ್ಯೆಗಳಿಗೆ ಪರಿಹಾರ ಕ್ರಮಗಳು ಅಂತ ಏನ್ ಕೊಟ್ಟಿದಾನೋ ಆ ಟಾಪಿಕ್ ಅನ್ನ ನೋಡಿದ್ರೆ ನಮಗ ನ್ಯಾಷನಲ್ ಪಾರ್ಕ್ಸ್ ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ. ಸೊ ಕರ್ನಾಟಕದ ನ್ಯಾಷನಲ್ ಪಾರ್ಕ್ಸ್ ಗಳಾಗಿರ್ಬೋದು, ಕರ್ನಾಟಕದಲ್ಲಿ ಬರ್ತಕ್ಕಂಥ ವನ್ಯಜೀವಿ ಧಾಮಗಳಾಗಿರ್ಬೋದು, ಅಭಯಾರಣ್ಯಗಳಾಗಿರ್ಬೋದು, ಹುಲಿ ಮೀಸಲು ತಾಣಗಳಾಗಿರ್ಬೋದು, ತೋಳಧಾಮಗಳಾಗಿರ್ಬೋದು. ಹೌದಾ. ಸೊ ಅದಾದ್ಮೇಲೆ ಆನೆಗಳ ಮೀಸಲು ತಾಣಗಳಾಗಿರ್ಬೋದು, ನೀಲಗಿರಿ ಬಯೋಸ್ಪಿಯರ್ ಹಂಚಿಕೆ ಆಗಿರೋದಾಗಿರ್ಬೋದು, ಪಶ್ಚಿಮ ಘಟ್ಟಗಳಾಗಿರ್ಬೋದು. ಹೌದಾ. ಸೊ ಈ ಒಂದು ಜೈವ ವೈವಿಧ್ಯ ತಾಣಗಳಂತ ಏನ್ ಹೇಳ್ತೀವೋ ಇವುಗಳಷ್ಟು ನಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ ಕರ್ನಾಟಕ EVS ರಿಲೇಟೆಡ್ ಆಗಿ.
ಸೊ 5 ನ್ಯಾಷನಲ್ ಪಾರ್ಕ್ಗಳು ಇದಾವೆ. ಒಂದು ಬಂಡೀಪುರ ನ್ಯಾಷನಲ್ ಪಾರ್ಕ್, ಎರಡನೇದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್, ಮೂರನೇದು ಕುದುರೆಮುಖ, ನಾಲ್ಕನೇದು ಅಂಶಿ, ನೆಕ್ಸ್ಟ್ ಯಾವುದು ಅಂತಾರ ನಾಗರಹೊಳೆ ಅಂತ ಹೇಳ್ತೀವಿ. ಎಸ್, ಹಂಗಾದ್ರೆ ವಿಧಾನಸೌಧ, ಹೈಕೋರ್ಟ್, ಕಬ್ಬನ್ ಪಾರ್ಕ್, ಲಾಲ್ ಬಾಗ್ಗಳನ್ನು ಹೊಂದಿರುವ ಬೆಂಗಳೂರನ್ನು ಸಾಫ್ಟ್ವೇರ್ ಮತ್ತು ಸ್ಟಾರ್ಟ್ಅಪ್ ಗಳ ರಾಜಧಾನಿ ಅಂತ ಕರೀತಾರೆ. ಸೊ ಬೆಂಗಳೂರು ಒಳಗಡೆ ನಿಮ್ಗೆ ಗೊತ್ತು ವಿಧಾನಸೌಧ ಇದೆ, ಹೈಕೋರ್ಟ್ ಇದೆ, ಕಬ್ಬನ್ ಪಾರ್ಕ್ ಇದೆ, ಲಾಲ್ ಬಾಗ್ ಇದೆ. ಇದನ್ನೆಲ್ಲವನ್ನ ಹೊಂದಿರತಕ್ಕಂತ ಬೆಂಗಳೂರನ್ನ ಏನಂತ ಕರೀತಾರೆ ಅಂದ್ರ ಸಾಫ್ಟ್ವೇರ್ ನ ರಾಜಧಾನಿ ಅಂತ ಕೂಡ ಕರೀತಾರೆ. ಜೊತೆಗೆ ಸ್ಟಾರ್ಟ್ಅಪ್ ಗಳ ರಾಜಧಾನಿ ಅಂತ ಕೂಡ ಕರೀತಾರೆ. ನಮ್ಮ ಕರ್ನಾಟಕದ ರಾಜಧಾನಿ ಯಾವ್ದಂದ್ರೆ ಆಬ್ವಿಯಸ್ ನಾವು ಬೆಂಗಳೂರು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಸ್ಟಾರ್ಟ್ಅಪ್ ಗಳ ರಾಜಧಾನಿ ಅಂತಾನು ಕೂಡ ಬೆಂಗಳೂರು ಕರಿತೀವಿ. ಜೊತೆಗೆ ಈ ಒಂದು ಸಾಫ್ಟ್ವೇರ್ ಗಳ ರಾಜಧಾನಿ ಅಂತ ಕೂಡ ಯಾವ್ದು ಕರೀತಾರೆ ಅಂತ ಬೆಂಗಳೂರು ಕರಿತೀವಿ. ಹಾಗಾದ್ರೆ ಇಲ್ಲಿ ಅಂಬಾವಿಲಾಸ ಅರಮನೆ ಹೊಂದಿರುವ ಮೈಸೂರನ್ನು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ಕರಿತೀವಿ. ನಮ್ಮ ಕರ್ನಾಟಕದ ರಾಜಧಾನಿ ಅಂತ ನಾವು ಪೊಲಿಟಿಕಲಿ ಯಾವ್ದು ಹೇಳ್ತೀವಿ ಅಂತ ಬೆಂಗಳೂರನ್ನ ಹೇಳ್ತೀವಿ. ಆದ್ರೆ ಸಾಂಸ್ಕೃತಿಕವಾಗಿ ರಾಜಧಾನಿ, ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ನಾವು ಯಾವ್ದು ಕರಿತೀವಿ ಅಂತಂದ್ರ ಮೈಸೂರನ್ನ ಕರಿತೀವಿ. ಹಾಗಾಗಿ ಅಂಬಾವಿಲಾಸ ಅರಮನೆ ಹೊಂದಿರುವ ಮೈಸೂರನ್ನ ನಾವೇನಂತ ಕರಿತೀವಿ ಅಂದ್ರೆ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ಕರಿತೀವಿ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದೊಳಗಡೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಕರ್ನಾಟಕದಿಂದ 4 ತಾಣಗಳು ಯುನೆಸ್ಕೋ ಪಾರಂಪರಿಕ ಪಟ್ಟಿ ಒಳಗಡೆ ಸೇರುತ್ತೆ. ಇದು ಕೂಡ ನಮ್ಗೆ EVS ರಿಲೇಟೆಡ್ ಬಹಳಷ್ಟು ಇಂಪಾರ್ಟೆಂಟ್ ಅನ್ನಾಗಿ ನಾವು ನೋಡ್ತೀವಿ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿ ಅಥವಾ ಯುನೆಸ್ಕೋ ಅಂತಂದ್ರೆ ಮುಖ್ಯವಾಗಿ ನಾವು ಯಾವ್ದಕ್ ಹೇಳ್ತೀವಿ ಅಂತಂದ್ರೆ ಯುನೆಸ್ಕೋ ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್, ಸೈಂಟಿಫಿಕಲ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ಸ್ ಅಂತ ಹೇಳ್ತೀವಿ. ಯುನೈಟೆಡ್ ನೇಷನ್ಸ್ ಎಜುಕೇಶನಲ್, ಸೈಂಟಿಫಿಕಲ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ಸ್ 1945 ನವೆಂಬರ್ 16 ಏನಾಗುತ್ತೆ ಅಂತಂದ್ರೆ ಯುನೆಸ್ಕೋ ಸ್ಥಾಪನೆ ಆಗುತ್ತೆ. ಸೊ ಯುನೆಸ್ಕೋ ಸ್ಥಾಪನೆ ಆಗತ್ತೆ. ಹಾಗಾದ್ರೆ ಈ ಯುನೆಸ್ಕೋ ಏನ್ ಮಾಡುತ್ತೆ ಅಂದ್ರೆ 1972 17ನೇ ಸಾಮಾನ್ಯ ಸಭೆ ಒಳಗಡೆ ಮೆನ್ಷನ್ ಮಾಡುತ್ತೆ. 72 17ನೇ ಸಾಮಾನ್ಯ ಸಭೆ ನಡೀತಾ ಇರುತ್ತೆ. ಈ ಸಭೆ ಒಳಗಡೆ ಮೆನ್ಷನ್ ಮಾಡುತ್ತೆ, ಏನಂತ ಹೇಳುತ್ತೆ ಅಂತಂದ್ರೆ ನಮ್ಮ ಪ್ರಪಂಚದಲ್ಲಿರ್ತಕ್ಕಂತಹ ಪಾರಂಪರಿಕ ತಾಣಗಳು, ಅದು ಸಾಂಸ್ಕೃತಿಕವಾಗಿರ್ಬೋದು ಅಥವಾ ಜೈವಿಕವಾಗಿರ್ಬೋದು ಅಥವಾ ಮಿಶ್ರ ತಾಣಗಳಾಗಿರ್ಬೋದು, ಇವುಗಳನ್ನ ರಕ್ಷಣೆ ಮಾಡ್ಕೋಬೇಕು. ಅದು ನಮ್ಮ ಜವಾಬ್ದಾರಿ. ಜೊತೆಗೆ ಭವಿಷ್ಯದಲ್ಲಿ ಬರ್ತಕ್ಕಂತಹ ಮುಂದಿನ ಪೀಳಿಗೆ ಅಂದ್ರೆ ನೆಕ್ಸ್ಟ್ ಜನರೇಷನ್ ದವ್ರು ಏನ್ ಬರ್ತಾರೋ ಅವರಿಗೆ ನಮ್ಮ ಒಂದು ಪಾರಂಪರಿಕ ತಾಣಗಳ ಬಗ್ಗೆ ಅವೇರ್ನೆಸ್ ಇರಬೇಕು ಅಂತಕ್ಕಂತ ಉದ್ದೇಶದಿಂದ ಏನ್ ಮಾಡ್ತಾರೆ ಅಂತಾರ ಪಾರಂಪರಿಕ ತಾಣಗಳನ್ನ ಗುರುತಿಸ್ತಾ ಹೋಗ್ತಾರೆ. ಈ ಪಾರಂಪರಿಕ ತಾಣಗಳನ್ನ ಗುರುತಿಸಕ್ಕಂತ ಏನಾಗೈತಿ ಅಂತಂದ್ರ ಒಂದು ಆಯ್ಕೆ ಸಮಿತಿ ಇದೆ. ಆ ಆಯ್ಕೆ ಸಮಿತಿ ಒಳಗಡೆ ಟೋಟಲ್ ಎಷ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಇರ್ತತಿ ಅಂದ್ರೆ 21 ಸದಸ್ಯ ರಾಷ್ಟ್ರಗಳು ಇರ್ತಾವ. ಆ 21 ಸದಸ್ಯ ರಾಷ್ಟ್ರಗಳು ಪ್ರತಿ 4 ವರ್ಷಕ್ಕೊಂದ್ಸರ್ತಿ ಏನಾಗ್ತಾವು ಅಂತ ಚೇಂಜ್ ಆಗ್ತವೆ. ಅಂದ್ರೆ ಯುನೆಸ್ಕೋ ಪಾರಂಪರಿಕ ತಾಣಗಳನ್ನ ಆಯ್ಕೆ ಮಾಡ್ತಕ್ಕಂತಹ ಇವೇನು ಟೋಟಲ್ ಏನು ಆಯ್ಕೆ ಮಾಡ್ತಕ್ಕಂತ ಒಂದು ಆಯ್ಕೆ ಮಾಡಕಂತ ಒಂದು ಸಮಿತಿ ಇರುತ್ತೆ. ಆಯ್ಕೆ ಸಮಿತಿ ಅಂತಾನೆ ಹೇಳ್ತೀವಿ ಅದಕ್ಕೆ. ಆ ಸಮಿತಿ ಒಳಗಡೆ ಸದಸ್ಯ ರಾಷ್ಟ್ರಗಳು ಎಷ್ಟಿರ್ತಾವ ಅಂದ್ರೆ 21 ರಾಷ್ಟ್ರಗಳು ಇರ್ತವೆ. ಪ್ರತಿ 4 ವರ್ಷಕ್ಕೊಂದ್ಸರ್ತಿ ಏನಾಗ್ತಾವು ಅಂತಂದ್ರೆ ಈ ರಾಷ್ಟ್ರಗಳು ಬದಲಾಗ್ತಾ ಹೋಗ್ತವೆ, ಚೇಂಜ್ ಆಗ್ತಾ ಹೋಗ್ತವೆ. ಸೊ ಈ ತಾಣಗಳು ಆಯ್ಕೆ ಮಾಡಿದಂಗ ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ಪ್ರಪಂಚದೊಳಗಡೆ ಯುನೆಸ್ಕೋ ಪಾರಂಪರಿಕ ತಾಣಗಳನ್ನ ಆಡ್ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಇಲ್ಲಿವರೆಗೂ ಅತಿ ಹೆಚ್ಚು ಯುನೆಸ್ಕೋ ಪಾರಂಪರಿಕ ತಾಣಗಳನ್ನ ಹೊಂದಿರತಕ್ಕಂತ ದೇಶ ಅಂತ ನೋಡಿದಾಗ ಯಾವುದು ಅಂತಂದ್ರೆ ಇಟಲಿ ಅಂತ ಹೇಳ್ತೀವಿ. ಇಟಲಿ ಎಷ್ಟು ತಾಣಗಳ ಹೊಂದಿದೆ ಅಂತಂದ್ರೆ 59 ತಾಣಗಳಿದಾವೆ. ಎಲ್ಲಿ ಅಂತಂದ್ರೆ ಇಟಲಿ ಒಳಗಡೆ. ಸೊ ಅದೇ ರೀತಿ ನಮ್ಮ ಭಾರತದೊಳಗಡೆ ಎಷ್ಟು ತಾಣಗಳಿದಾವು ಅಂತ ಒಟ್ಟು 42 ತಾಣಗಳಿದಾವೆ. 2023ಕ್ಕಿಂತ ಮುಂಚೆ ಏನಾಗಿತ್ತು ಅಂದ್ರೆ 40 ಇದ್ದು. ಆದ್ರೆ 2023 ಸೆಪ್ಟೆಂಬರ್ ಒಳಗಡೆ 41ನೇ ತಾಣವಾಗಿ ಪಶ್ಚಿಮ ಬಂಗಾಳದ ಶಾಂತಿನಿಕೇತನ ಮತ್ತು 42ನೇ ತಾಣವಾಗಿ ಕರ್ನಾಟಕದ ಹೊಯ್ಸಳೇಶ್ವರ ದೇವಾಲಯಗಳನ್ನ ಆಡ್ ಮಾಡ್ತಾರೆ. ಅದನ್ನ ಸೇರಿಸ್ಕೊಂಡು ಭಾರತದಲ್ಲಿ ಒಟ್ಟು ಎಷ್ಟು ತಾಣಗಳಿದಾವೆ ಪ್ರೆಸೆಂಟ್ ಅಂತಂದ್ರೆ 42 ತಾಣಗಳಿದಾವೆ. ಹೌದಾ? ಭಾರತದೊಳಗಡೆ 42 ಇದಾವೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಹೊಂದಿರೋದು ಯಾವುದು ಅಂದ್ರೆ ಇಟಲಿ. ಎಷ್ಟು ತಾಣಗಳಿದಾವು ಅಂದ್ರೆ 59 ತಾಣಗಳಿದಾವೆ. ಇನ್ನ ಭಾರತದೊಳಗಡೆ ಅತಿ ಹೆಚ್ಚು ಯುನೆಸ್ಕೋ ತಾಣಗಳನ್ನ ಹೊಂದಿರತಕ್ಕಂತ ರಾಜ್ಯ ಅಂತ ಬಂದಾಗ ಯಾವುದು ಅಂದ್ರ ಮಹಾರಾಷ್ಟ್ರ. 5 ತಾಣಗಳಿದಾವೆ. ಮಹಾರಾಷ್ಟ್ರದೊಳಗಡೆ 5 ತಾಣಗಳು ಯುನೆಸ್ಕೋ ಪಾರಂಪರಿಕ ಪಟ್ಟಿ ಒಳಗಡೆ ಅಡಗಿದಾವೆ. ಕರ್ನಾಟಕದೊಳಗಡೆ ಎಷ್ಟು ಅಂತಂದ್ರ 4. ಹಂಗಾದ್ರೆ ಕರ್ನಾಟಕದೊಳಗಡೆ ಆಡ್ ಆಗಿರ್ತಕ್ಕಂಥದ್ದು ನಾವು ನೋಡಿದ್ರೆ, ಸೊ ಕರ್ನಾಟಕದೊಳಗಡೆ ಆಡ್ ಆಗಿರ್ತಕ್ಕಂತಹ ಯಾವ್ಯಾವ ಇದಾವು ಅಂತ ನೋಡಿದ್ರೆ, ಸೊ ಕರ್ನಾಟಕದಿಂದ 4 ತಾಣಗಳು ಏನಾಗಿದಾವು ಅಂದ್ರೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿ ಒಳಗಡೆ ಅಡಗಿದಾವೆ. ಇನ್ನೊಂದ್ ಪಾಯಿಂಟ್ ನೆನ್ಪಿಟ್ಕೊಡ್ರಿ, ನಮ್ಮಲ್ಲಿ ಅಂದ್ರೆ ಯುನೆಸ್ಕೋ ಹೆಂಗ್ ಮಾಡುತ್ತೆ ಅಂತ 3 ರೀತಿ ತಾಣಗಳನ್ನ ಪಟ್ಟಿ ಮಾಡುತ್ತೆ. ಒಂದು ಸಾಂಸ್ಕೃತಿಕ ತಾಣಗಳು ಅಂತ ಹೇಳ್ತೀವಿ, ಅಂದ್ರೆ ಕಲ್ಚರಲ್ ಹೆರಿಟೇಜ್ ಅಂತ ಹೇಳ್ತೀವಿ. ಅಂದ್ರೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಒಳಗಡೆ 3 ಟೈಪ್ಸ್ ಇದಾವೆ. ಒಂದು ಸಾಂಸ್ಕೃತಿಕ ಈ ಒಂದು ತಾಣಗಳಂತ ಹೇಳ್ತೀವಿ, ಅಥವಾ ಅದಕ್ಕೆ ಏನಂತ ಕರೀತೀವಿ ಕಲ್ಚರಲ್ ಸೈಟ್ಸ್ ಎಷ್ಟಿದಾವೆ. ಸೊ ಸಾಂಸ್ಕೃತಿಕ ತಾಣಗಳೊಳಗಡೆ ಎಷ್ಟು ಅಂತಂದ್ರೆ ಈ ಒಂದು ನಮ್ಮ ಭಾರತ ಒಳಗಡೆ ಪ್ರೆಸೆಂಟ್ ಎಷ್ಟಿದಾವು ಅಂತ 34 ಇದಾವೆ. ಇನ್ನ ಜೈವಿಕ ತಾಣಗಳು ಅಂತಂದಾಗ ಯಾವ್ದು ಅಂದ್ರ ನ್ಯಾಚುರಲ್ ಆಗಿರ್ತಕ್ಕಂಥ ಅಥವಾ ನ್ಯಾಚುರಲ್ ಹೆರಿಟೇಜಸ್ ಎಷ್ಟಿದಾವು ಅಂತಂದ್ರ ನಮ್ಮ ಭಾರತದೊಳಗಡೆ ಟೋಟಲ್ ಎಷ್ಟು ಅಂತ 7 ಇದಾವೆ. 7 ಏನಾಗಿದಾವು ಅಂದ್ರೆ ಜೈವಿಕ ತಾಣಗಳಿದಾವೆ.
ಮಿಶ್ರ ತಾಣಗಳು ಎಷ್ಟಿದಾವು ಅಂತಂದ್ರ ಒಂದಿದೆ. ಮಿಶ್ರ ತಾಣ ಎಷ್ಟಿದಾವು ಅಂದ್ರ ಒಂದಿದೆ. ಸಾಂಸ್ಕೃತಿಕ ತಾಣಗಳಲ್ಲಿ ಆಯ್ಕೆ ಆಗಿರೋದು ಭಾರತದಲ್ಲಿ 34. ಸಾಂಸ್ಕೃತಿಕ ಅಂದ್ರೆ ವಾಸ್ತುಶಿಲ್ಪ ಆಗಿರ್ಬೋದು, ಕಲೆ ಆಗಿರ್ಬೋದು, ಅಥವಾ ಶಾಸನಗಳ ಸಂಬಂಧಪಟ್ಟಂಗ ಆಗಿರ್ಬೋದು, ಟೋಟಲ್ ಆಗಿ ಈ ಒಂದು ಸಾರಿಗೆ ವ್ಯವಸ್ಥೆ ಸಂಬಂಧಪಟ್ಟಿರ್ತಕ್ಕಂಥ ಹಳೆಯ ವಸ್ತುಗಳಾಗಿರ್ಬೋದು, ಟೋಟಲ್ ಎಷ್ಟು ಅಂತಂದ್ರೆ ಟೋಟಲ್ 34 ಇದಾವೆ. ನಮ್ಮ ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂಥವು ಎಷ್ಟು ಅಂತಾರೆ ಸಾಂಸ್ಕೃತಿಕ ತಾಣಗಳಲ್ಲಿ ಆಡ್ ಆಗಿದ್ದು 34 ಇದಾವೆ. ಇನ್ನ ಜೈವಿಕ ತಾಣಗಳಲ್ಲಿ ಆಡ್ ಆಗಿದೆ ಎಷ್ಟು ಅಂತರ 7 ಇದಾವೆ. ಸ್ಪೆಷಲಿ ಜೈವಿಕ ತಾಣಗಳಲ್ಲಿ ಆಡ್ ಆಗಿದ್ದು ಅಂತಂದಾಗ ಅಸ್ಸಾಂನ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ಅಸ್ಸಾಂನ ಮಾನಸ ಆಗಿರ್ಬೋದು, ಸೊ ಅದಾದ್ಮೇಲೆ ರಾಜಸ್ಥಾನದ ಕಿಯೋಲಾಡಿಯೋ ಅಂತಕ್ಕಂಥದ್ದಾಗಿರ್ಬೋದು, ಅದ್ರ ಜೊತೆಗೆ ಯಾವ್ದು ಅಂದ್ರೆ ನಂದಾದೇವಿ ಅಂದ್ರೆ ಉತ್ತರಾಖಂಡದ ನಂದಾದೇವಿ ಅಥವಾ ಅದಕ್ಕೆ ಏನಂತ ಕರೀತಾರೆ ಅಂತಂದ್ರ ಪುಷ್ಪ ಕಣಿವೆ ಅಂದ್ರ ಫ್ಲವರ್ ವ್ಯಾಲಿ ಅಂತ ಏನ್ ಹೇಳ್ತೀವಿ ಅದಾಗಿರ್ಬೋದು. ಜೊತೆಗೆ ಯಾವ್ದು ಅಂತಂದ್ರ ಪಶ್ಚಿಮ ಘಟ್ಟಗಳಾಗಿರ್ಬೋದು, ಹೌದಾ, ಗ್ರೇಟ್ ಹಿಮಾಲಯನ್ ಆಗಿರ್ಬೋದು, ಗ್ರೇಟ್ ಹಿಮಾಲಯನ್ ಅಂತ ನೋಡ್ತೀವಿ, ಹೌದಾ. ಸೊ ಇವಿಷ್ಟು ಏನಾಗಿದಾವು ಅಂತಂದ್ರೆ ಆಡ್ ಆಗಿರ್ತಕ್ಕಂಥವು. ಇವಿಷ್ಟು ಯಾವ್ದ್ರಲ್ಲಿ ಆಡ್ ಆಗಿದಾವು ಅಂತಾರ ಜೈವಿಕ ಈ ಒಂದು ತಾಣಗಳಲ್ಲಿ ಆಡ್ ಆಗಿದಾವ್. ಒಂದೇ ಒಂದು ಮಿಶ್ರ ತಾಣಗಳು, ಅದು ಸಾಂಸ್ಕೃತಿಕನು ಸ್ಥಾನಮಾನ ಪಡ್ಕೊಂಡಿದೆ, ಜೈವಿಕನು ಸ್ಥಾನಮಾನ ಪಡ್ಕೊಂಡಿದೆ. ಎರಡೇ ಯಾವ್ದು ಮಿಶ್ರ ತಾಣ ಯಾವ್ದು ಅಥವಾ ಮಿಕ್ಸ್ಡ್ ಹೆರಿಟೇಜಸ್ ಯಾವ್ದು ಅಂತಾರ ಅದು ಸಿಕ್ಕಿಂನ ಕಾಂಚನಜುಂಗ ಅಂತ ಹೇಳ್ತೀವಿ. ಸೊ ನಮ್ಮ ಭಾರತದ ಏಕೈಕ ಮಿಶ್ರ ತಾಣ ಯಾವ್ದು ಅಂತಂದ್ರ ಅದು ಕಾಂಚನಜುಂಗ, ಸಿಕ್ಕಿಂನ ಕಾಂಚನಜುಂಗ ಅಂತ ಹೇಳ್ತೀವಿ. ಹಾಗಾದ್ರೆ ನಮ್ಮ ಕರ್ನಾಟಕದೊಳಗಡೆ ಏನಾಗುತ್ತೆ ಅಂತಾರ ಆಡ್ ಆಗಿದೆ ಎಷ್ಟು ಅಂತಂದ್ರ 4 ಪ್ಲೇಸ್ಗಳು ಪಡ್ಕೊಂಡಿದ್ದಾವೆ. ಹಂಪಿ, ಪಟ್ಟದಕಲ್ಲು, ಹೊಯ್ಸಳೇಶ್ವರ ದೇವಾಲಯ. ಈ ಮೂರು ಯಾವ್ದ್ರೊಳಗಡೆ ಅಂತಾರ ಸಾಂಸ್ಕೃತಿಕ ತಾಣಗಳಲ್ಲಿ ಸ್ಥಾನವನ್ನ ಪಡ್ಕೊಂಡಿದ್ದಾವೆ. ಪಶ್ಚಿಮ ಘಟ್ಟಗಳು ಯಾವ್ದ್ರಲ್ಲಿ ಅಂತಂದ್ರ ಜೈವಿಕ ತಾಣಗಳಲ್ಲಿ ಆಡ್ ಆಗಿದೆ ಯಾವ್ದು ಅಂತಾರ ಪಶ್ಚಿಮ ಘಟ್ಟಗಳು. ಹಾಗಾದ್ರೆ ಕರ್ನಾಟಕದಲ್ಲಿ 4 ಯಾವ್ದು ಅಂತಂದ್ರ ಒಂದು ಹಂಪಿ, ಎರಡನೇದು ಪಟ್ಟದಕಲ್ಲು, ಮೂರನೇದು ಪಶ್ಚಿಮ ಘಟ್ಟಗಳು, ನಾಲ್ಕನೇದು ಯಾವ್ದು ಅಂದ್ರ ಹೊಯ್ಸಳರ ದೇವಾಲಯಗಳು. ಹಾಗಾದ್ರೆ ಹಂಪಿ ಎಷ್ಟಲ್ಲಿ ಆಡ್ ಆಯ್ತು ಅಂತಂದ್ರ 1986 ಒಳಗಡೆ ಹಂಪಿ ಆಡ್ ಆಗತ್ತೆ, ಹೌದಾ. ಸೊ ಹಂಪಿ ಎಷ್ಟಲ್ಲಿ ಆಡ್ ಆಗಿದ್ದು ಅಂದ್ರ 1986 ಒಳಗಡೆ. ಪಟ್ಟದಕಲ್ಲು ಎಷ್ಟಲ್ಲಿ ಆಡ್ ಆಯ್ತು ಅಂತಂದ್ರ 1987 ಒಳಗಡೆ ಪಟ್ಟದಕಲ್ಲು ಸಾಂಸ್ಕೃತಿಕ ತಾಣವಾಗಿ ಆಡ್ ಆಗತ್ತೆ. 2012 ಒಳಗಡೆ ಪಶ್ಚಿಮ ಘಟ್ಟಗಳು, ಆಮೇಲೆ ಇನ್ನೊಂದ್ ಪಾಯಿಂಟ್ ನೆನ್ಬಿಟ್ಕೊಡ್ರಿ, ಹಂಪಿ ಭಾರತದ ಎಷ್ಟನೇ ತಾಣವಾಗಿ ಆಡ್ ಆಗತ್ತೆ ಅಂತಂದ್ರ ಭಾರತ ಒಳಗಡೆ 12ನೇ ತಾಣವಾಗಿ ಆಡ್ ಆಗತ್ತೆ. ಹಂಪಿ ಭಾರತದ ಕರ್ನಾಟಕದ ಮೊದಲು ಆದ್ರೆ ಭಾರತದ ಎಷ್ಟನೇ ತಾಣ ಅಂತಂದ್ರ 12ನೇ ತಾಣ ಯಾವ್ದು ಅಂತಂದ್ರ ಹಂಪಿ. ಆಮೇಲೆ ಕರ್ನಾಟಕದೊಳಗಡೆ ಎರಡನೇದ್ದು, ಭಾರತದ 14ನೇ ತಾಣ ಯಾವ್ದು ಅಂತಂದ್ರ ಪಟ್ಟದಕಲ್ಲು. ಪಶ್ಚಿಮ ಘಟ್ಟಗಳು ಕರ್ನಾಟಕದ 3ನೇಯ ಆದ್ರೆ ಭಾರತದ ಎಷ್ಟನೇದ್ದು ಅಂತಂದ್ರ 29ನೇದು. ಹೊಯ್ಸಳರ ದೇವಾಲಯಗಳು ಭಾರತದ ಎಷ್ಟನೇದ್ದು ಅಂತಂದ್ರ 42ನೇದು, ಕರ್ನಾಟಕದ ಎಷ್ಟನೇದ್ದು ಅಂತಂದ್ರ 4ನೇಯ ತಾಣ. ಹಾಗಾದ್ರೆ ಹಂಪಿ 1986 ಒಳಗಡೆ ಏನಾಗತ್ತೆ ಅಂದ್ರ ಸಾಂಸ್ಕೃತಿಕ ತಾಣದಲ್ಲಿ ಸೇರ್ಪಡೆ ಆಗತ್ತೆ. ಪಟ್ಟದಕಲ್ಲು 1987 ಒಳಗಡೆ ಸಾಂಸ್ಕೃತಿಕ ತಾಣವಾಗಿ ಸೇರ್ಪಡೆ ಆಗತ್ತೆ. ಪಶ್ಚಿಮ ಘಟ್ಟಗಳು 2012 ಒಳಗಡೆ ಕರ್ನಾಟಕದ ಜೈವಿಕ ತಾಣಗಳಲ್ಲಿ ಆಡ್ ಆಗತ್ತೆ. ಜೊತೆಗೆ ಹೊಯ್ಸಳ ದೇವಾಲಯಗಳು 2023 ಒಳಗಡೆ ಈ ಒಂದು ಸಾಂಸ್ಕೃತಿಕ ತಾಣಗಳಲ್ಲಿ ಆಡ್ ಆಗತ್ತೆ. ಈ ಒಂದು ಹೊಯ್ಸಳರ ದೇವಾಲಯಗಳೊಳಗಡೆ ಮೂರ್ ದೇವಾಲಯಗಳನ್ನ ಗುರುತಿಸೋ, ಒಂದು ಬೇಲೂರು, ಹಳೆಬೀಡು, ಇನ್ನೊಂದು ಯಾವ್ದು ಅಂದ್ರ ಸೋಮನಾಥಪುರ ಅಂತ ಹೇಳ್ತೀವಿ. ಸೊ ಈ 3 ಟೆಂಪಲ್ ಗಳನ್ನ ಸೇರಿಸ್ಕೊಂಡು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂತ 3 ದೇವಾಲಯಗಳನ್ನ 2023 ಒಳಗಡೆ 42ನೇ ಸ್ಥಾನವಾಗಿ ಭಾರತದಲ್ಲಿ ಗುರುತಿಸಲ್ಪಟ್ಟಿದ್ದಾವೆ. ಕರ್ನಾಟಕದೊಳಗಡೆ ಎಷ್ಟನೇ ಸ್ಥಾನ ಹಾಗಾದ್ರೆ ಅಂತಂದ್ರ 4ನೇಯ ಸ್ಥಾನಗಳಾಗಿದ್ದಾವೆ. ಸೊ ಕರ್ನಾಟಕ ಅತಿ ಹೆಚ್ಚು ಏನಾಗುತ್ತೆ ಅಂತ ಆನೆಗಳನ್ನ ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂದ್ರೆ ಕರ್ನಾಟಕ. ಅದಕ್ಕೆ ನೀಲಗಿರಿ ಬಯೋಸ್ಪಿಯರ್ ಕರ್ನಾಟಕದಲ್ಲಿ ಹಂಚಿಕೆ ಆಗುತ್ತೆ. ಸೊ ನೀಲಗಿರಿ ಬಯೋಸ್ಪಿಯರ್ ಏನಂತ ಕರಿತೀವಿ ಅಂತ ಆನೆ ಮೀಸಲು ತಾಣ ಅಂತ ಕೂಡ ಹೇಳ್ತೀವಿ. ಸೊ ಕರ್ನಾಟಕ ಅತಿ ಹೆಚ್ಚು ಯಾವ್ದಕ್ ಫೇಮಸ್ ಅಂತಂದ್ರೆ ಏಷ್ಯನ್ ಆನೆಗಳು, ಏಷ್ಯನ್ ಎಲಿಫೆಂಟ್ ಗಳಿಗೆ ಫೇಮಸ್ ಆಗಿರೋದು. ಅಂಡ್ ಕರ್ನಾಟಕವು ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರತಕ್ಕಂತಹ ರಾಜ್ಯದಲ್ಲಿ ಎಷ್ಟನೇ ರಾಜ್ಯ ಅಂತಂದ್ರೆ ಎರಡನೇ, ಮೊದಲ ಹೈಯೆಸ್ಟ್ ಮಧ್ಯಪ್ರದೇಶ ಆದ್ರೆ ಎರಡನೇದು ಯಾವ್ದು ಅಂತಂದ್ರೆ ಕರ್ನಾಟಕ ಹುಲಿಗಳನ್ನ ಹೊಂದಿರತಕ್ಕಂಥದ್ದು. ಅಂಡ್ ಕರ್ನಾಟಕದಲ್ಲಿ ಹೆಚ್ಚಿನ ನೀರಾವರಿ ಮೂಲ ಯಾವುದು ಅಂತ ಕೊಳವೆ ಬಾವಿ, ನೀರಾವರಿಯ ಮೂಲ. ಏನ್ ನೀವು ಬಾವಿಗಳು ಅಥವಾ ನೆಕ್ಸ್ಟ್ ಯಾವ್ದು ಅಂದ್ರೆ ನೀರಾವರಿ ಪದ್ಧತಿಗಳನ್ನ ಏನ್ ನೋಡ್ತೀವಿ ಅದು ಕೊಳವೆ ಬಾವಿ ಆಗಿರ್ಬೋದು, ಅಥವಾ ಬಾವಿಗಳಾಗಿರ್ಬೋದು, ಸರೋವರಗಳಾಗಿರ್ಬೋದು, ನದಿಗಳಾಗಿರ್ಬೋದು, ಈ ತರದ್ದು ನೀರಿನ ಮೂಲ ಅಂತಂದಾಗ ನಮ್ಮ ಕರ್ನಾಟಕದೊಳಗಡೆ ಹೆಚ್ಚಿನ ನೀರಾವರಿ ಮೂಲ ಯಾವ್ದಾಗೈತಿ ಅಂದ್ರೆ ಕೊಳವೆ ಬಾವಿ ಆಗಿದೆ. ಹಾಗಾದ್ರೆ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂತಹ ಮೂಲ ಯಾವುದು ಕರ್ನಾಟಕದಲ್ಲಿ ಅಂತಂದಾಗ ಜಲ ವಿದ್ಯುತ್ ಅಂತ ಹೇಳ್ತೀವಿ. ಕರ್ನಾಟಕದೊಳಗಡೆ ಅತಿ ಹೆಚ್ಚು ವಿದ್ಯುತ್ ಶಕ್ತಿ ನಾವು ಯಾವ್ದ್ರಿಂದ ಪ್ರೊಡಕ್ಷನ್ ತಗೋತೀವಿ ಅಂತಂದ್ರೆ ಜಲ ವಿದ್ಯುತ್ ಇಂದ ಪ್ರೊಡಕ್ಷನ್ ಮಾಡ್ಕೋತೀವಿ. ಸೊ ಅದು ಬಿಟ್ರೆ ಕನ್ನಡದ ಮೊದಲ ಶಾಸನ, ಇನ್ನು ಕೂಡ ಕರ್ನಾಟಕದ ಸಂಬಂಧಪಟ್ಟ ಮಾತಾಡ್ಬೇಕಿತ್ತು ಅಂತಂದ್ರೆ ಕನ್ನಡದ ಮೊದಲ ಶಾಸನ ಯಾವುದು ಅಂತರ ಹಲ್ಮಿಡಿ ಶಾಸನ ಅಂತ ಹೇಳ್ತೀವಿ. ಸೊ ಕನ್ನಡದ ಮೊದಲ ಶಾಸನ ಯಾವುದು ಅಂತರ ಹಲ್ಮಿಡಿ ಶಾಸನ. ಕರ್ನಾಟಕದ ಮೊದಲ ಶಾಸನ ಯಾವುದು ಅಂತರ ತಾಳಗುಂದ ಶಾಸನ. ಹೌದಾ.
ಕನ್ನಡದಲ್ಲೇ ಇದ್ದಿರ್ತಕ್ಕಂಥ ಕನ್ನಡದ ಮೊದಲ ಶಾಸನ ಯಾವುದು ಅಂದ್ರೆ ಹಲ್ಮಿಡಿ ಶಾಸನ. ಆದ್ರೆ ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂಥ ಮೊದಲ ಶಾಸನ ಯಾವುದು ಅಂತ ತಾಳಗುಂದ ಶಾಸನ ಅಂತ ಹೇಳ್ತೀವಿ. ಇನ್ನ ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ಸಾಮ್ರಾಜ್ಯ ಯಾವುದು ಅಂತಂದ್ರ ಕದಂಬ ಸಾಮ್ರಾಜ್ಯ. ಆಮೇಲೆ ಒಂದ್ ಪಾಯಿಂಟ್ ನೆನ್ಪಿಟ್ಕೊಡ್ರಿ, ಕರ್ನಾಟಕವನ್ನ ಆಡಳಿತ ಮಾಡಿರ್ತಕ್ಕಂಥ ಮೊದಲ ಸಾಮ್ರಾಜ್ಯ ಯಾವುದು ಅಂತಾರ ಅದು ಶಾತವಾಹನರು ಅಂತ ಹೇಳ್ತೀವಿ. ಆದ್ರೆ ಕರ್ನಾಟಕದನ್ನ ಆಳಿರ್ತಕ್ಕಂಥ ಮೊಟ್ಟ ಮೊದಲ ಕನ್ನಡದ ಮನೆತನ ಯಾವುದು ಅಂತಂದಾಗ ಮಾತ್ರ ನಾವ್ ಯಾವ್ದನ್ನ ಹೇಳ್ತೀವಿ ಅಂತ ಕದಂಬ ಅಂತ ಹೇಳ್ತೀವಿ. ಹಾಗಾದ್ರೆ ಕದಂಬರ ರಾಜಧಾನಿ ಯಾವ್ದಾಗಿತ್ತು ಅಂತಾರ ಬನವಾಸಿಯಾಗಿತ್ತು. ಕರ್ನಾಟಕದಲ್ಲಿ ದೀರ್ಘಾವಧಿ ಆಡಳಿತ ನಡೆಸಿರ್ತಕ್ಕಂಥ ಸಾಮ್ರಾಜ್ಯ ಯಾವುದು ಅಂತಂದ್ರ ಗಂಗರು ವಂಶ. ಸೊ ಗಂಗರು ಅಂತಕ್ಕಂಥ ಕದಂಬರ ಆದ ನಂತರ ಏನ್ ಗಂಗರು ಬರ್ತಾರೋ ಅವರು ಅತಿ ಹೆಚ್ಚು ಅವಧಿಗೆ ದೀರ್ಘಾವಧಿಗೆ ಆಳ್ವಿಕೆ ಮಾಡಿದವರು ಯಾರು ಅಂತಾರ ಗಂಗರು. ಕರ್ನಾಟಕದಲ್ಲಿ ಅತಿ ಹೆಚ್ಚು ವೈಭವಿತವಾಗಿ ಆಡಳಿತ ನಡೆಸಿರ್ತಕ್ಕಂಥ ಸಾಮ್ರಾಜ್ಯ ಯಾವುದು ಅಂತಾರ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಹೌದಾ? ಸೊ ನೀವು ಕೇಳ್ತಾ ವಿಜಯನಗರ ಸಾಮ್ರಾಜ್ಯ ಅನ್ನೋದು ಸೊ ಬೀದಿಗಳಲ್ಲಿ ಕೂಡ ಏನಾಗಿರ್ತೈತಿ ಅಂದ್ರೆ ರತ್ನಗಳನ್ನ ಶೇರ್ನಲ್ಲಿ ಅಳಿತಾ ಇದ್ರೆ ರತ್ನ ಮತ್ತು ವಜ್ರಗಳನ್ನೆಲ್ಲ ಏನ್ ಮಾಡ್ತಾರ ಆಭರಣಗಳನ್ನ ಸೊ ರೋಡ್ ಮೇಲೆಲ್ಲ ಮಾರಾಟ ಮಾಡ್ತಾರೆ. ಅಷ್ಟು ವೈಭವಿಕವಾಗಿ ಒಂದು ಸಾಮ್ರಾಜ್ಯವನ್ನ ನಡೆಸಿರ್ತಕ್ಕಂಥದ್ದು ಯಾರು ಅಂತಂದ್ರ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಸೊ ಬದಾಮಿ ಚಾಲುಕ್ಯರ ಸೈನ್ಯವನ್ನ ಏನಂತ ಕರಿತಾ ಇದ್ರು ಅಂತ ಕರ್ನಾಟಕ ಬಲ ಅಂತ ಕರಿತಾ. ಇದು ಕ್ವಶನ್ ಆಗಿದೆ, ಸುಮಾರು ಬಾರಿ ಕ್ವಶನ್ ಕರ್ನಾಟಕ ಬಲ ಅಂತ ಬಿಟ್ಟು ಯಾವ ಸೈನ್ಯವನ್ನ ಕರಿತಾ ಇದ್ರು ಅಂತ ಬಿಟ್ಟು ಕ್ವಶನ್ ಕೇಳಿದಾನೆ. ಬದಾಮಿ ಚಾಲುಕ್ಯರ ಸೈನ್ಯವನ್ನ ಕರ್ನಾಟಕ ಬಲ ಅಂತ ಕರಿತಾ ಇದ್ರು. ಇನ್ನ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊದಲ ಮುಸ್ಲಿಂ ಸಾಮ್ರಾಜ್ಯ ಯಾವುದು ಅಂತಾರ ಅದು ಬಹುಮನಿ ಸುಲ್ತಾನರು ಅಂತ ಹೇಳ್ತೀವಿ. ಸೊ ಬಹುಮನಿ ಸುಲ್ತಾನರು ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊದಲ ಮುಸ್ಲಿಂ ಮನೆತನ. ಅದು ಬಿಟ್ರೆ ಕರ್ನಾಟಕದ ಪ್ರಸಿದ್ಧ ವ್ಯಕ್ತಿಗಳು ಅಂತ ನೋಡಿದಾಗ ಕರ್ನಾಟಕದ ಗಾಂಧಿ ಅಂತ ಯಾರಿಗೆ ಕರಿತೀವಿ ಅಂತಂದ್ರೆ ಹರ್ಡೇಕರ್ ಮಂಜಪ್ಪನವ್ರಿಗೆ ಕರಿತೀವಿ. ಕರ್ನಾಟಕದ ಗಾಂಧಿ ಅಂತ ಯಾರಿಗೆ ಕರಿತೀವಿ ಅಂದ್ರೆ ಹರ್ಡೇಕರ್ ಮಂಜಪ್ಪನವರಿಗೆ. ಇನ್ನ ಕನ್ನಡದ ಕೇಸರಿ ಅಂತ ಯಾರಿಗೆ ಕರಿತೀವಿ ಅಂದ್ರೆ ಗಂಗಾಧರ್ ರಾವ್ ದೇಶಪಾಂಡೆ ಅವ್ರಿಗೆ ಕರಿತೀವಿ. ಯಾರು ಅಂತಾರ ಕನ್ನಡದ ಕೇಸರಿ ಅಂತ ಯಾರಿಗೆ ಕರಿತೀವಿ ಅಂದ್ರೆ ಗಂಗಾಧರ್ ರಾವ್ ದೇಶಪಾಂಡೆ ಅವ್ರಿಗೆ ಕರಿತೀವಿ. ಕರ್ನಾಟಕದ ಕುಲುಪುರೋಹಿತ ಅಂತ ಯಾರಿಗೆ ಕರಿತೀವಿ ಅಂತ ಆಲೂರು ವೆಂಕಟರಾಯರನ್ನ ಕರಿತೀವಿ. ಯಾರನ್ನ ಅಂತಾರ ಕರ್ನಾಟಕದ ಕುಲುಪುರೋಹಿತ ಅಂತ ಕರಿತೀವಿ. ಹಾಗಾದ್ರೆ ಕರ್ನಾಟಕದ ಅಂದ್ರೆ ಆಲೂರು ವೆಂಕಟರಾಯರ ಪ್ರಮುಖ ಕೃತಿ ಯಾವುದು ಅಂತ ಕರ್ನಾಟಕ ಗತವೈಭವ ಅಂತಕ್ಕಂಥ ಕೃತಿ. ಕರ್ನಾಟಕ ಗತವೈಭವ ಅಂತಕ್ಕಂಥ ಕೃತಿಯನ್ನ ಯಾರು ಬರೆದಿದ್ದಾರೆ ಅಂತ ಆಲೂರು ವೆಂಕಟರಾಯರವರು ಬರೀತಾರೆ. ಹಿಂದೂಸ್ತಾನಿ ಸೇವಾದಳದ ಸಂಸ್ಥಾಪಕರು ಯಾರು ಅಂತಂದ್ರೆ NS ಹರ್ಡೇಕರ್. ಸೊ ಕರ್ನಾಟಕದೊಳಗಡೆ ಆರ್ಗನೈಸ್ ಮಾಡಿರ್ತಕ್ಕಂಥ ಹಿಂದೂಸ್ತಾನಿ ಸೇವಾದಳ ಸಂಸ್ಥಾಪಕರು ಯಾರಾಗಿರ್ತಾರೆ ಅಂತ NS ಹರ್ಡೇಕರ್ ಅವರು ಆಗಿರ್ತಾರೆ. ಸೊ ಹಾಗಾದ್ರೆ ಮೈಸೂರಿನ ನಿರ್ಮಾತೃ ಯಾರು ಅಂತಾರ ಸರ್ ಎಂ ವಿಶ್ವೇಶ್ವರಯ್ಯನವರು ಒಡೆಯರಾಗಿರ್ತಾರೆ. ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಆಸ್ಥಾನದೊಳಗಡೆ ದಿವಾಣರ ಕೆಲಸ ಮಾಡಿದವರು ಯಾರು ಅಂತಂದ್ರೆ ಈ ಒಂದು ಸರ್ ಎಂ ವಿಶ್ವೇಶ್ವರಯ್ಯನವರು. ಸೊ ಮೈಸೂರು ನಿರ್ಮಾತೃ ಅಂತ ಯಾರಿಗೆ ಕರೀತಾರೆ ಅಂತ ವಿಶ್ವೇಶ್ವರಯ್ಯನ ಕರಿತೀವಿ. ಅದೇ ರೀತಿ ಆಧುನಿಕ ಮೈಸೂರು ನಿರ್ಮಾತೃ ಅಂತ ಯಾರಿಗೆ ಕರಿತೀವಿ ಅಂತ S ನಿಜಲಿಂಗಪ್ಪನವ್ರಿಗೆ ಕರಿತೀವಿ. ಹಾಗಾದ್ರೆ ಕರ್ನಾಟಕ ಏಕೀಕರಣದ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂತಾರ ಚನ್ನಬಸಪ್ಪನವ್ರಿಗೆ ಕರಿತೀವಿ. ಏಕೀಕರಣದ ಪಿತಾಮಹ ಅಂತ ಹೇಳ್ಬಿಟ್ಟು ಚನ್ನಬಸಪ್ಪನವ್ರಿಗೆ ಕರಿತೀವಿ. ಹಾಗಾದ್ರೆ ಸಿರಿಗನ್ನಡಂ ಗೆಲ್ಗೆ ಅದರ ಸಿರಿಗನ್ನಡಂ ಗೆಲ್ಗೆ ಮತ್ತು ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾರೆ. ಸೊ ಸಿರಿಗನ್ನಡಂ ಗೆಲ್ಗೆ ಕೊಟ್ಟವ್ರು ಯಾರು ಅಂತಂದ್ರ ರಾಹ ದೇಶಪಾಂಡೆ ಅವ್ರು ಕೊಟ್ಟಿದ್ದು. ಸೊ ಅದಾದ ನಂತರ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎಂದವ್ರು ಯಾರು ಅಂತಂದ್ರೆ ಹೌದಾ. ಸೊ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಕೃತಿ ಇದನ್ನ ಹಾಡನ್ ಬರ್ದವ್ರು ಯಾರು ಅಂತ ಹುಯಿಲ್ಗೋಳ್ ನಾರಾಯಣ ರಾವ್ ಅಂತ ಹೇಳ್ತೀವಿ. ಸೊ 1924 ಏನ್ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಏನ್ ಮಾಡ್ತಾರೆ ಅಂತಾರ ಈ ಒಂದು ಹಾಡನ್ನ ಹಾಡ್ತಾರೆ. ಸೊ ಹಾಗಾದ್ರೆ ಹುಯಿಲ್ಗೋಳ್ ನಾರಾಯಣರಾವ್ ರಚನೆ ಮಾಡಿದ್ ಯಾವುದು ಅಂತಂದ್ರೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು. ಸೊ ಇವಿಷ್ಟು ಏನು ಅಂತಂದ್ರೆ ನಾವಿವ ಡಿಸ್ಕಷನ್ ಮಾಡಿರ್ತಕ್ಕಂಥ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗಿರ್ತಕ್ಕಂತಹ ಕಿರು ಪರಿಚಯ ಅಂತ ಹೇಳ್ತೀವಿ. ಸೊ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗಿರ್ತಕ್ಕಂಥ ಭೌಗೋಳಿಕ ಸ್ಥಾನಮಾನ ಏನಿದೆ ಅಂಡ್ ಕರ್ನಾಟಕದಲ್ಲಿ ಇರ್ತಕ್ಕಂತಹ ರಾಜ್ಯಪಾಲರು ಮುಖ್ಯವಾಗಿರ್ತಕ್ಕಂಥ ಫಸ್ಟ್ ಯಾರು ಬಂದ್ರು, ಆಮೇಲೆ ಮುಖ್ಯಮಂತ್ರಿಗಳು ಯಾರು ಬಂದ್ರು. ಸೊ ಅದಾದ ನಂತರ ಕರ್ನಾಟಕದ ನದಿಗಳೇನಿದಾವೆ, ನೃತ್ಯ ಫಾರ್ಮ್ಗಳು ಅಂದ್ರೆ ಡ್ಯಾನ್ಸ್ ಫಾರ್ಮ್ಸ್ ಗಳು ಏನಿದಾವೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನಾಂಗಗಳು ಯಾವಿದಾವೆ ಅದಾ. ಸೊ ಕರ್ನಾಟಕದ ಪ್ರಮುಖ ಕವಿಗಳಾಗಿರ್ಬೋದು ಅಥವಾ ಅವ್ರಿಗಿರ್ತಕ್ಕಂಥ ಅನ್ವರ್ಥಕ ನಾಮಗಳಾಗಿರ್ಬೋದು, ಕರ್ನಾಟಕದ ಹಳೆ ಹೆಸರು ಮತ್ತು ಈಗಿನ ಹೆಸರುಗಳಾಗಿರ್ಬೋದು. ಸೊ ಇಷ್ಟು ಕಾನ್ಸೆಪ್ಟ್ ಅನ್ನ ಕರ್ನಾಟಕ ಸಂಬಂಧಪಟ್ಟಂಗೆ, ಸಾಕ್ಷರತೆ ಸಂಬಂಧಪಟ್ಟಂಗೆ, ಜನಸಂಖ್ಯೆ ಸಂಬಂಧಪಟ್ಟಂಗೆ. ಸೊ ಇದಿಷ್ಟು ಏನು ಅಂತಾರೆ ಕರ್ನಾಟಕ ಸಂಬಂಧಪಟ್ಟಂಗೆ. ಈ ಟಾಪಿಕ್ ನಿಮಗೆ ವಿಲೇಜ್ ಅಕೌಂಟೆಂಟ್ BMTC ನೀವೇನ್ ಗ್ರೂಪ್ C ಎಕ್ಸಾಮ್ಸ್ ಅನ್ನು ಬರಿತಾ ಇರ್ತಾರೋ ಸೊ ಬಹಳಷ್ಟು ಇಂಪಾರ್ಟೆಂಟ್ ಟಾಪಿಕ್ ಇದು ಕರ್ನಾಟಕದ ಕಿರು ಪರಿಚಯ. ಸೊ ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.